ಕೊಲೋಸ್ಯರು 1:13 ವಾಕ್ಯ ಹೇಳುತ್ತೆ, ನಮ್ಮನ್ನು ಅಂಧಕಾರದಿಂದ ದೇವರು ನಮ್ಮನ್ನು ಬಿಡಿಸಿದ. ಓದಿ ಅದನ್ನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹೇಳ್ತಾರೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದ ಆಧಿಪತ್ಯದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಇವತ್ತು ಈ ಸಭೆಯೊಳಗೆ ಬಂದಿದ್ದೀರಾ ಅಂದರೆ ನಿಮ್ಮನ್ನು ಸೇರಿಸಿದ್ದಾರೆ. ಅಂಧಕಾರದಲ್ಲಿದ್ದರೆ ನೀವು ಮಾಟ ಮಂತ್ರ ಲೋಪತ್ವ ಎಲ್ಲ ವಿಧವಾದ ದೋಷ ಬಂಧನಗಳಲ್ಲಿ ಕಟ್ಟಲ್ಪಟ್ಟವರಾಗಿದ್ದ ನಿಮ್ಮನ್ನು ನಮ್ಮನ್ನು ಬಿಡಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. We have been called as a righteous people by the blood of Jesus Christ. ಅವರ ರಕ್ತದಿಂದ ಅವರ ರಕ್ತத்தினாலே நம்மை கர்த்தர் நீதிமான்களாக வைத்திருக்கிறார். ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ತಾನು ನೀತಿವಂತನಾಗಬೇಕಂತೇಳಿ ಎಷ್ಟು ಬೆಟ್ಟಗಳೆಲ್ಲ ಸುತ್ಕೊಂಡು ಬರ್ತಾರೆ ಜನ. ಅಪ್ಪ ಹೇಳ್ತೇನೆ, ಯಾವ ಬೆಟ್ಟಕ್ಕೆ ಹೋಗೋದು ಬೇಡ, ನಾನೇ ಬೆಟ್ಟದಲ್ಲಿ ಇಳಿದು ಬರ್ತೀನಿ, ನಾನೇ ರಕ್ತ ಸುರಿಸ್ತೀನಿ, ನನ್ನ ಗಾಯದಿಂದ ಹೊಡಿಲ್ಪಟ್ಟು ನಾನೇ ಆ ಅಪರಾಧಗಳನ್ನ ದ್ರೋಹಗಳನ್ನು ನನ್ನ ದೇಹದಲ್ಲಿ ಹೊತ್ಕೊಂಡು ಆ ರಕ್ತ ಸುರಿಸಿ ತಂದೆಯ ಬಲಪಾಶದಲ್ಲಿ ಕೂತ್ಕೊಳ್ತೀನಿ ಅಂತೇಳಿ ಆ ರಕ್ತವನ್ನು ಇವತ್ತು ನಮಗಾಗಿ ಚೆಲ್ಲಿದ್ದಾರೆ. ವಿ ಆರ್ ಪ್ರಿಷಿಯಸ್ ಪೀಪಲ್. ವಿ ಹ್ಯಾವ್ ಬಿನ್ ಕಾಲ್ಡ್ ಆಸ್ ಅ ರೈಚಸ್ ಪೀಪಲ್ ಬೈ ಹಿಸ್ ಸೈಡ್. ನಮ್ಮನ್ನು ಯಾರನ್ನ ಹತ್ರ ಹೇಳ್ತಾರ? ಒಂದು ಸತಿ ಪಿಕ್ ಪ್ಯಾಕೆಟ್ ಮಾಡಿ ನೋಡಿ. ನೆಕ್ಸ್ಟ್ ನಿನ್ನ ಕರಿಬೇಕಾದ್ರೆ ನಿಮ್ಮ ರಾಜನೋ ಕುಮಾರನೋ ಹರೀಶ್ ಅಂತ ಕರೆಯಲ್ಲ. ನೋಡೋ ಪಿಕ್ ಪ್ಯಾಕೆಟನ್ನು ಹೋಯ್ತಾವನಂತ ಹೇಳ್ತಾರೆ. ಸೈಕಲ್ ಕದ್ರೆ ನೋಡು ಸೈಕಲ್ ಕಳ್ಳ ಹೋಯ್ತಾ, ಹಂಗೆ ಹೆಸರು ಬರಲ್ಲ ನಿಮಗೆ, ಹೋಗ್ಬಿಡತ್ತೆ. ಸರ ಕಳ್ಳ ಬರ್ತಾವನೆ, ಸೈಕಲ್ ಕಳ್ಳ ಬರ್ತಾ ಇದ್ದಾನೆ. ಇಂಥ ಕಳ್ಳರು ಕದೀಮರಾಗಿದ್ದ ನಮಗೆ ಒಂದು ಬಿರುದ ದೇವರು ಕೊಟ್ಟಿದ್ದಾರೆ, ಒಂದು ನೀತಿಮಾನ್ ಅಂತೇಳಿ. ನೀನು ನೀತಿವಂತ ಹೇಳಿ, ನಾನು ನೀತಿವಂತ ಹೇಳಿ 3 ಸತಿ. ನಾನು ನೀತಿವಂತಳು, ನಾನು ನೀತಿವಂತಳು, ನಾನು ನೀತಿವಂತಳು. ಕೆಲವು ಹೆದರ್ಕೊಂಡು ಹೇಳ್ತಿದ್ದೀರಾ, ಹೆದರ್ಬೇಡಿ, ನೀತಿವಂತರಾಗಿದ್ದೀರಾ ನೀವು. ಯಾವನೊಬ್ಬ ಕಳ್ಳ 3-4 ಮನೆ ದರೋಡೆ ಮಾಡಿದ, ನೀ ತುಂಬ ಒಳ್ಳೆಯವನಪ್ಪ ಅಂತ ಹೇಳಿದ್ರೆ ಅವ್ನಿಗೆ ಎಂಥವನು ಖುಷಿ ಆಗ್ಬಿಡುತ್ತೆ. ಅವನಿಗೆ ನಂಬಕ್ಕೆ ಆಗಲ್ಲ ಅವ್ನ ಕೈಲಿ. ಯಾಕೆ? ನಾನು ಇಷ್ಟೆಲ್ಲ ಕಳ್ತನ ಮಾಡೋದು ಇವನು ಒಳ್ಳೆಯವನು ಅಂತ ಹೇಳ್ತಾರಲ್ಲ. ನಾವೆಲ್ಲ ಎಷ್ಟು ನಾವು 420 ಅದೇ ನಮ್ಗೆ ಗೊತ್ತಿದ್ರು ಕೂಡ, ಆದರೂ ನಮ್ಮನ್ನು ದೇವ್ರು ಹೇಳ್ತಾರೆ, ನೀ 420 ಅಲ್ಲ ಕಣೋ, ನೀನು 000 ಟಾಲರೆನ್ಸ್, 0ದಲ್ಲಿದೆಯಾ ನೀನು ನೀತಿವಂತ. ನೀತಿವಂತ ಅಂದರೆ ಒಬ್ಬರು ಕೂಡ ನಿಮ್ಮ ಮೇಲೆ ದೋಷನ ಏರ್ಸೋಕ್ಕೆ ಆಗಲ್ಲ. ಒಂದು ವೇಳೆ ದೋಷ ಏರಿಸಿದ್ರೆ ಮನವ್ರ ಮೇಲೆ, ಅಪ್ಪ ಹೇಳ್ತಾರೆ, ಅದು ನನ್ನ ಮೇಲೆ ಹಾಕು, ಅವನ ಮೇಲೆ ಹಾಕ್ಬೇಡ. ಗುಡ್ ಫ್ರೈಡೆ ಅಂದರೆ ಅದೇ. ಈಸ್ಟರ್ ಅಂದರೆ ನಮಗಾಗಿ ಎದ್ದು ಬಿಟ್ರು ಅವರು. ಎದ್ದು ರಕ್ತ ಎತ್ಕೊಂಡ್ಬಂದಾಯ್ತು ಅವರು. ಎತ್ಕೊಂಡ್ಬಂದ ರಕ್ತ ಏನು ಮಾಡಿದ್ದಾರೆ? ನಮ್ಮ ಮೇಲೆ ಹಾಕಿದ್ದಾರೆ, ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಈಗ ನೀನು 2ನೇ ಆದಾಮನಾಗಿ ಭೂಮಿಯ ಮೇಲೆ ಸಂಚಾರ ಮಾಡ್ತೀಯೋ? ಮೊದಲನೇ ಆದಾಮನಾಗಿ ಆದಾಮನ ತಪ್ಪು ಮಾಡ್ದ, 2ನೇ ಆದಾಮನಾಗಿ ಕ್ರಿಸ್ತನು ಈ ಭೂಮಿಯಲ್ಲಿ ಅವತರಿಸ್ದ. ದೇವರ ವಾಕ್ಯ ಹೇಳುತ್ತೆ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ದೇವರ ನಜರೇತಿನ ಯೇಸು ಕ್ರಿಸ್ತರನ್ನು ಪರಿಶುದ್ಧಾತ್ಮದಿಂದಲೂ ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದರು. ಆತನ ಭೂಮಿಯ ಮೇಲೆ ಸಂಚಾರ ಮಾಡುತ್ತಾ ಅಂಧಕಾರದಲ್ಲಿ ಬಿದ್ದವರನ್ನ, ದೆವ್ವಗಳಿಂದ ಬಾಧಿಸಲ್ಪಟ್ಟವರನ್ನ ಬಿಡುಗಡೆ ಮಾಡುತ್ತಾ ಒಳ್ಳೆಯದನ್ನು ಮಾಡಿಕೊಂಡು ಭೂಮಿಯ ಮೇಲೆ ಸಂಚಾರ ಮಾಡಿದರು. ಓದಿ ಅದನ್ನು 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುವ ಎಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಕೂತುಕೊಂಡನಂತ ಹೇಳಿಲ್ಲ, ಸಂಚರಿಸಿದನು. ಗಾಸ್ಪಲ್ ಇಟ್ ಸೆಲ್ಫ್ ಇಸ್ ವಾಕಿಂಗ್. ಯು ಹ್ಯಾವ್ ಟು ವಾಕ್. ಎಲ್ಲ ಕಡೆ ನಡೀಬೇಕು. ಏರ್ಪೋರ್ಟಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಮನೆಯಿಂದ ಮನೆಗೆ, ಅಲ್ಲಿಂದ ಊರಿಂದ ಊರಿಗೆ ನಡೀತಾ ಸುವಾರ್ತೆ ಸಾರ್ಕೊಂಡು ಹೋಗ್ಬೇಕು ನೀವು. ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಾ. ಆಗ ಈ ಸ್ಥಳ ಏನು, ನಿಮ್ಮನ್ನು ಚಾರ್ಜ್ ಮಾಡ್ತಾರೆ ದೇವರು. ಫುಲ್ ಚಾರ್ಜ್ ಮಾಡಿ ಕಳಿಸ್ತಾರೆ. ಮನೆಗೆ ಹೋಗ್ಬೇಕಾದ್ರೆ ಒಂದು ಅದ್ಭುತವಾಗಿ ಹೋಗ್ತೀರಾ, ಬಿಡುಗಡೆ ಆಗಿ ಹೋಗ್ತೀರಾ. ಮನೇಲಿ ಒಂದು ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ ನಿಮಗೆ. ಪಕ್ಕದ ಮನೆಯವ್ರು ಬಂದು ಕೇಳ್ತಾನೆ, ಏನು ನಿಮ್ಮ ಮನೇಲಿ ವಿಶೇಷ, ಏನು ಬಿಡುಗಡೆ ಆಗಿದೆ? ಆಗ ಗುಡ್ ನ್ಯೂಸ್ ಹೇಳ್ತೀರಾ, ಅದು ಯೇಸು ಕ್ರಿಸ್ತ. ನೀನು ಕಷ್ಟಪಡಬೇಡ, ದೇವರಲ್ಲಿ ಕಾರ್ಯ ಮಾಡ್ತಾರೆ. ಅಂಧಕಾರದ ಲೋಕಾಧಿಪತಿಯಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ, ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದರು. ಈಗ ಇಲ್ಲಿ ಸೇರ್ಕೊಂಡಿದ್ದೀರಾ ಸಭೆಯೊಳಗೆ. ಯಾರ ರಾಜ್ಯದಲ್ಲಿ ಸೇರ್ಕೊಂಡಿದ್ದಾರೆ? ಗ್ರೇಸ್ ಮಿನಿಸ್ಟ್ರಿ ಸೇರ್ಕೊಂಡಿಲ್ಲ. ಇದಕ್ಕೊಂದು ಹೆಸರು, ಬಿಲ್ಡಿಂಗಿಗೆ ಒಂದು ಹೆಸರಿಟ್ಟಿದೆಯೋ ಅಷ್ಟೇ. ಗ್ರೇಸ್ ಮಿನಿಸ್ಟ್ರಿ ಹೆಸರಿಟ್ಟಿದೆಯೋ ಅಷ್ಟೇ. ಆದರೆ ಲಿಟ್ರಲ್ ಆಗಿ, ಸ್ಪಿರಿಚುವಲ್ ಆಗಿ ಯಾವುದಲ್ಲಿ ಸೇರ್ಕೊಂಡಿದ್ದೀರ ಅಂದರೆ ಅವರ ಪ್ರಿಯ ಕುಮಾರನ ರಾಜ್ಯದೊಳಗೆ ನೀವು ಸೇರ್ಕೊಂಡಿದ್ದೀರಾ.
ಈಗ ಆ ರಾಜ್ಯದೊಳಗೆ ಸೇರ್ಕೊಂಡ್ಮೇಲೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ನೀ ಚಿಂತೆ ಮಾಡಬೇಡಿ. ಇನ್ನು ಆ ರಾಜ್ಯ ಚಿಂತೆ ಮಾಡುತ್ತೆ ನಿಮ್ಗೆ. ಹಲ್ಲೆಲೂಯಾ. ಅದು ನಿಮ್ಗೆ ಪ್ರೊವೈಡ್ ಮಾಡುತ್ತೆ ಪ್ರೊವಿಷನ್ನ. ಇವಾಗ ಸೇವೆಗೆ ಬಂದು 29 ವರ್ಷ ಆಗ್ತಾ ಬಂತು, ಇನ್ನೊಂದು 30 ವರ್ಷ ಆಗ್ತಾ ಬರುತ್ತೆ. ಆ 30 ವರ್ಷದವರೆಗೂ ದೇವರೇ ನನ್ನ ಕಾಪಾಡಿ ನಡೆಸಿ ನನಗೆ ಬೇಕಾದ ಸವಲತ್ತುಗಳನ್ನ ಕೊಟ್ಟು ತಲೆಗೆ ಹಾಕೋ ಎಣ್ಣೆಯಿಂದ ಕಾಲ್ಗೆ ಹಾಕೋ ಸಾಕ್ಷಿವರೆಗೂ ನಡೆಸಿ ಅಪ್ಪ ಅದ್ಭುತವಾಗಿ ಸಾವಿರಾರು ಮಕ್ಕಳಿಗೆ ಒಂದು ಸಾಕ್ಷಿಯುಳ್ಳವನಾಗಿ ನನ್ನ ಇಡಿಸ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವರ ಪ್ರಿಯ ಕುಮಾರನ ರಾಜ್ಯದೊಳಗೆ ನಾನು ಬಂದಿದ್ದೀನಿ. ನೀವು ಬಂದ್ಬಿಡಿ ಒಳಗೆ. ಅಪ್ಪ ರಾಜ್ಯದೊಳಗೆ ಬಂದ ಮೇಲೆ ಮತ್ತೆ ಹಳೆ ಕಾರ್ಯಗಳನ್ನ ಯೋಚನೆ ಮಾಡಿಬಿಡಿ. ಅಂಧಕಾರದಲ್ಲಿ ಏನೆಲ್ಲ ಕೆಲಸ ಮಾಡ್ತಿದ್ದೆ ಅದು ಬಿಟ್ಬಿಡಿ. ಅದು ನೋಡ್ಬಿಟ್ಟು ದುಃಖ ಪಡಬೇಡಿ. ಅಯ್ಯೋ ನಾನು ಅಲ್ಲಿದ್ನಲ್ಲ ಅದು ಬಿಟ್ಟು ಅದಲ್ಲ. ಈ ಹೊಸ ರಾಜ್ಯದಲ್ಲಿ ಬಂದಿದ್ದೀರಾ. ಈ ರಾಜ್ಯದೊಳಗೆ ಬರೀ ದೇವರ ರಾಜ್ಯದ ಬಗ್ಗೆ ಯೋಚನೆ ಮಾಡಿ. ಆಮೆನ್. ಹಲ್ಲೆಲೂಯಾ. ಆ ರಾಜ್ಯದ ಬಗ್ಗೆ ದೇವ್ರ ಬಗ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ ಏನು ಮಾಡಬೇಕು. ಏನಿಗೆ ಒಂದು 4 ಕಿಲೋಮೀಟ್ರ್ ಹೋಗೋಣವಾ, ಅಲ್ಲಿ ಹೋಗಿ ಸುವಾರ್ತೆ ಸಾರೋಣ, ಇನ್ನೊಬ್ರಿಗೆ ಹೋಗಿ ಸುವಾರ್ತೆ ಈ ವಾಟ್ಸಪ್ಪಲ್ಲಿ ಕಳಿಸೋಣ, ಈ ಥರ ರೆಡಿ ಮಾಡಿ. ದೇವ್ರು ಅಲ್ಲಿಂದ ನಿಮ್ಮನ್ನು ಕೆಲಸ ಶುರು ಮಾಡಿ ಆಶೀರ್ವಾದ ಮಾಡ್ತಾರೆ. ಗಾಡ್ ಕ್ಯಾನ್ ಬಿ ದೇರ್ ಎವ್ರಿವೇರ್. ಎಲ್ಲ ಕಡೆ ಇದ್ದಾರೆ ದೇವರು ಅಲ್ವಾ? ಆಗ ನಮ್ಗೆ ಆಶೀರ್ವಾದ ತರಕ್ಕೆ ಇಟ್ಟಿದ್ದಾನೆ. ಆಗ ಈ ಸ್ಥಳ ಏನು? ದೇವ್ರು ನಿಮಗಾಗಿ ಇಟ್ಟಂಥ ಎಲ್ಲ ಆಶೀರ್ವಾದಗಳನ್ನ ನಿಮ್ಮದಾಗಿಸ್ಕೋಬೇಕು. ಇದನ್ನು ಸುಮ್ಮನೆ 10 ವರ್ಷ ಹೋಗ್ತಾ ಇದ್ದೀನಿ, ಪಾಸ್ಟರ್ ಬರ್ತಾ ಇರು ಅಂತಾರೆ, ನಾ ಹೋಗ್ತಾ ಇದ್ದೀನಿ, ಹೆಂಗಿದೆಯಾ ಹಂಗೇ ಇದ್ದೀನಿ ಅಂದರೆ ಅದು ಸಭೆ ಅಲ್ಲ. ಅದು ಎಮ್ಮೆ ಮೇಲೆ ಏನೋ ಬಳೆ ನೀರು ಹಾಕ್ದಂಗೆ ಅದು. ಅರ್ಥ ಆಯ್ತಾ? ಆ ಥರ ಸಭೆ ಅಲ್ಲ ಇದು. ಎಮ್ಮೆ ಇದ್ದಿದ್ದು ಕುದುರೆ ಆಗುತ್ತೆ, ಕುದುರೆ ಇರೋದು ಒಂಟೆ ಆಗುತ್ತೆ, ಒಂಟೆ ಇದ್ದಿದ್ದು ಸಿಂಹ ಆಗುತ್ತೆ. ಸಿಂಹ ಯಾರಿಗೂ ಎದುರೋದಿಲ್ಲ. ಹಲ್ಲೆಲೂಯಾ. ಕತ್ತೆ ಆಗಿದ್ದ ನಿಮ್ಮನ್ನು, ಕುದುರೆ ಆಗಿದ್ದ ನಿಮ್ಮನ್ನು, ಹೆಸರುಗತ್ತೆ ಆಗಿದ್ದ ನಿಮ್ಮನ್ನು ದೇವ್ರ ರೀತಿಯಲ್ಲಿ ಕರ್ಕೊಂಬಂದು ಸಿಂಹವಾಗಿ ಮಾಡಿದ್ದಾರೆ. ಸಿಂಹ ಹೆಂಗಿದೆ? ಕಾಟಿಗೆ ರಾಜ, ಗರ್ಜಿಸುತ್ತೆ. ಆನೆ ಕಾಟಿಲು ಚಿನ್ನದು, ಸಿಂಹಕ್ಕೆ ಕಾಟಿಲು ಆನೆ ಪೆರಿಸು ಅಲ್ವಾ? ಸಿಂಹಕ್ಕಿಂತ ಆನೆ ತುಂಬ ದೊಡ್ಡದು. ಸಿಂಹಕ್ಕಿಂತ ಜಿರಾಫೆ ಇನ್ನೂ ಹೈಟ್ ಆಗಿದೆ. ಎಲ್ಲ ಹೈಟ್ ಆಗಿದೆ. ಇದು ಮಾತ್ರ ಇಷ್ಟೇ ಇಷ್ಟಿದೆ. ಆದರೆ ಆನೆನ ಸಿಂಹ ನೋಡಬೇಕಾದ್ರೆ ಸಿಂಹ ಹೇಗೆ ನೋಡತ್ತಂದರೆ ಅದನ್ನು ಆನೆಯಾಗಿ ನೋಡಲ್ಲ, ಅದನ್ನು ಹಲ್ವಾ ಥರ ನೋಡತ್ತದನ್ನು. ಇದು ನನ್ನ ಬ್ರೇಕ್ಫಾಸ್ಟ್, ಇದು ನಂದು, ಇದು ಮಧ್ಯಾಹ್ನ ಲಂಚ್. ಇದು ಜಿರಾಫೆ ನೋಡಬೇಕಾದ್ರೆ ಇದು ನೈಟ್ ಡಿನ್ನರು. ನೋಡಿದ್ರ ಸಿಂಗತ್ತೋಡಿ ಆಟಿಟ್ಯೂಡ್ ಪಾತಿಂಗ್ಲ எப்படி இருக்குது? ಅವಳು பெரிய ಆನೆ ಕಾಟಲ್ಲಿ ಅದು ಭಯಪಡೋದಿಲ್ಲ. ಅದು ಆನೆ ನೋಡಿ ಭಯಪಡೋದಿಲ್ಲ. ಇಟ್ ಡೋಂಟ್ ಗೆಟ್ ಫಿಯರ್. ಯಾಕಂದರೆ ಸಿಂಹನ ದೇವರು ಆ ರೀತಿ ಸೃಷ್ಟಿ ಮಾಡಿದ್ದಾರೆ. ಸಿಂಹ ಬಂದು ಇದನ್ನು ಅಟ್ಯಾಕ್ ಮಾಡೋ ಅಷ್ಟೊತ್ತಿಗೆ, ಆನೆ ಬಂದು ಇದನ್ನು ಅಟ್ಯಾಕ್ ಮಾಡೋ ಅಷ್ಟೊತ್ತಿಗೆ ಸಿಂಹ ಒಂದೇ ಏಟ್ ಅಷ್ಟೇ, ಹೊರೆ ಪಂಚಿತ 1,500 ಟನ್ನು ವೆಯ್ಟ್ ಅದ್ರ ಮೇಲೆ ಬೀಳತ್ತಂತೆ. 1,500 ಟನ್ ಅಂತ ಅದ್ರ ವೆಯ್ಟ್ ಬೀಳೋದು. ಆ 1 ಟನ್, ಆ ಒಂದೇ ಒಂದು ಪಂಚಿಗೆನೆ ತಲೆನೇ ಸುತ್ತೋ ಕೆಳಗೆ ಬೀಳ್ತದೆ ಆನೆ. ಅಂಥ ಒಂದು ಪವರ್ನ ಆನೆಗೆ ಇಟ್ಟಿದ್ದಾರೆ. ಸಿಂಹಕ್ಕೆ ಇಟ್ಟಿದ್ದಾರೆ. ಆನೆ ಸಿಂಹಕ್ಕಿಂತ 10ರಷ್ಟು ದೊಡ್ಡದಾಗಿದೆ. ಅದು ದೊಡ್ಡದಾಗಿರೋದು ಮುಖ್ಯ ಅಲ್ಲ. ನಿನ್ನ ವಿಶ್ವಾಸ ಸಿಂಹದಾಗಿರಬೇಕದು. ಅದು ಆನೆ ನೋಡ್ಬೇಕು, ಎದುರೋದಿಲ್ಲ. ಇದು ನನ್ನ ಸಿಂಹ, ಇದು ನನ್ನ ಬ್ರೇಕ್ಫಾಸ್ಟ್ ಕಣ. ಇದು ಒಂದೇ ಏಟು ಹೊಡೆದು ಸಾಯಿಸ್ಬಿಡುತ್ತದೆ. ನನ್ನ ಪ್ರಿಯ ಮಕ್ಕಳ ಸಮಸ್ಯೆಗಳು ದೊಡ್ಡದಾಗೆ ಬರುತ್ತೆ. ಸಮಸ್ಯೆಗಳನ್ನ ಹೊಡೆದು ತಳ್ಳಿ ಕೆಳಗೆ ನಿಮ್ಮ ಕಾಲು ಕೆಳಗೆ ಹಾಕ್ಬೇಕಲ್ವಾ? ಹೀಗೆ ವಾಕಾರವಾ, ಹಿಂಗೆ ಇಲ್ಲಿ ಕೆಳಗೆ ಕೂತ್ಕೊರಿ. ನೀವು ತುಳಿಬೇಕು ಹಾಕೋದನ್ನು, ಪಿಶಾಸಿನ. ಅಯ್ಯೋ ಸೈತಾನ್ ಬಂದ್ಬಿಡ್ತು ಅಂತೇಳಿ ತಲೆ ಮೇಲೆ ಹಿಡ್ಕೊಂಡ್ರೆ ನಿನ್ನ ಕೆಳಗೆ ಅವನು ಕಾಲು ಕೆಳಗೆ ಹಾಕ್ಬಿಡ್ತಾನೆ. ಆಗ ದೇವ್ರು ಹೇಳ್ತಾನೆ, ನಿಮ್ಮನ್ನು ಸಿಂಹವಾಗಿಟ್ಟಿದ್ದಾರೆ. ಸಿಂಹದ ರಾಜ ಆತ. ತನ್ನ ಮಕ್ಕಳು ಸಿಂಹದ ಹೊಟ್ಟೆಲಿ ಹುಟ್ಟಿದ್ರೆ ಅದು ಸಿಂಹನೇ ಹುಟ್ಟತ್ತೆ ಮಕ್ಕಳೇ. ದೇವ್ರ ವಾಕ್ಯ ಹೇಳ್ತಾ, ಒಬ್ಬನ ಕರ್ತನ ವಾಕ್ಯದ ಹುಟ್ಟಿದ್ರೆ ಅವನು ಸಿಂಹವಾಗಿ ಆಗ್ತಾನೆ. ನೀವೆಲ್ಲ ನರಿ ಆಗಿದ್ರಿ, ಕುರಿ ಆಗಿದ್ರಿ, ಕತ್ತೆ ಆಗಿದ್ರಿ, ಅದೆಲ್ಲ ಬಂದು ಕುಟ್ಟಿ ಸಿಂಹಗಳಾಗ್ಬಿಡ್ತೀರ. ನೀವು ಗರ್ಜಿಸ್ತೀರಾ. ನೀವು ದೇವ್ರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ನೋಡಿ, ಇದು ಗರ್ಜನೆ. ಹಲ್ಲೆಲೂಯಾ. ಎದ್ದು ಹೇಳ್ಬೇಕು ಅಪ್ಪನಿಗೆ ಮೈ ಮೇಲೆ ಅಲ್ಲೇ ಕೂತ್ಕೊಂಡು. ಇಲ್ಲಿ ದೊಡ್ಡ ಪ್ರಸಂಗ ಎಲ್ಲ ಬೇಕಾಗಿಲ್ಲ ನಿಮಗೆ. 1-2 ಕಿವಿ ಮಾತು ಸಾಕು. 1-2 ಮಾತು ನಾನು ಮಾತಾಡೋದು ಸಾಕು. ಅದು ದೊಡ್ಡ ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ ನಿಮಗೆ. ಕೀರ್ತನೆ 37 ವಾಕ್ಯ 1-2. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗೋರು, ಸೊಪ್ಪಿನ ಪಲ್ಯದಂತೆ ಹೋಗಿ. ಓದಿ, ಇನ್ನೊಬ್ರು ಯಾರೋ ಓದಿ ಕನ್ನಡದಲ್ಲಿ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಕೀರ್ತನೆ 37 ನೀತಿವಂತ ಮತ್ತು ದುಷ್ಟ 2 ವಿಷಯದಲ್ಲಿ ಕಾಂಟ್ರವರ್ಸಿಯಾಗಿ ಮಾತಾಡ್ತಾರೆ. ಕಾಂಟ್ರಾಸ್ಟ್.
ಅವನು ಹೆಂಗಿರ್ತಾನೆ, ಇವನು ಹೆಂಗಿದ್ದಾನೆ, ಅವ್ನು ಟಾಪ್ ಆಗಿದ್ದಾನೆ, ಇವನೇನು ಇಲ್ದಂಗಿದ್ದಾನೆ, ನೀತಿವಂತ, ಅವನೆಲ್ಲದರಲ್ಲೂ ಟಾಪ್ ಆಗಿದ್ದಾನೆ. ಅದಕ್ಕೆ ದೇವ್ರು ಹೇಳ್ತಾರೆ, ದೃಷ್ಟನ್ನು ನೋಡಿ ನೀನು ಉರಿಗೊಳ್ಬೇಡ. ಇವತ್ತು ನೋಡಿ ಉಪವಾಸನೆ ಮಾಡಲ್ಲ, ಬೈಬಲೇ ಓದಲ್ಲ, ಸಂಡೇ ಚರ್ಚ್ಗೆ ಹೋಗಲ್ಲ, ದಶಮ ಭಾಗ ಕೊಡಲ್ಲ, ಕಾಣಿಕೆನೇ ಕೊಡಲ್ಲ, ಪ್ರತಿಮಾ ಅವರೇ ಅವನೆಲ್ಲ ಟಾಪ್ ಆಗಿದ್ದಾನೆ. ನಾವು ಕಾಣಿಕೆ ಕೊಟ್ಟು ದಶಮ ಭಾಗ ಕೊಟ್ಟು ಸಂಡೇ ಆರಾಧನೆಗೆ ಹೋಗಿ ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಉಗಿಸ್ಕೊಂಡು ಬೈಸ್ಕೊಂಡು ಇರೋ ಅವಮಾನ ಎಲ್ಲ ಪಟ್ಬಿಟ್ಟು ಹಳೆ ಬಟ್ಟೆ ಯಾವುದೋ ಇಟ್ಕೊಂಡು ನಾವು ಜೀವನದಲ್ಲಿ ಇಟ್ಕೊಂಡ್ರೆ ನಾವು ತುಂಬ ಕೆಳಗಿದ್ದೀವಿ. ಅವ್ನು ಮಾತ್ರ ಟಾಪ್ ಆಗಿದ್ದಾನೆ. ಅದು ದೇವ್ರು ಹೇಳ್ತಾರೆ, ಕೆಟ್ಟ ನಡತೆ ಉಳ್ಳವನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಅಸೂಯೆ ಪಡಬೇಡ, ಹೊಟ್ಟೆ ಕಿಚ್ಚು ಪಡಬೇಡ. ಅವರೇ ದೇವ್ರು ಹೇಳ್ತಾರೆ, ಅವ್ರಿಗೆ ನಾನು ಎಲ್ಲ ಕೊಟ್ಟಿದ್ದೀನಿ, ಆದರೆ ಎಂಡಿಂಗು ಅವ್ರು ಕೊತ್ತಂಬರಿ ಸೊಪ್ಪು ಥರನೇ, ಇಲ್ಲ ಪಾಲಕ್ ಸೊಪ್ಪು ಥರನೇ. ಬಾಂಡ್ಲಿ ಒಳಗೆ ಹೋಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಕಾಣಲ್ಲ, ಪಾಲಕ್ ಸೊಪ್ಪು ಕಾಣೋದಿಲ್ಲ, ಅರವೆ ಸೊಪ್ಪು ಕಾಣೋದಿಲ್ಲ, ನುಗ್ಗೆ ಸೊಪ್ಪು ಕಾಣೋದಿಲ್ಲ. ಎಲ್ಲ ಬೆಂದೋಗಿ ಒಂದು ಸ್ಪೂನ್ ಹಿಡ್ಕೋಬೇಕು ನಾವು ಅಷ್ಟೇ. ಅವ್ರು ಅಷ್ಟು ಫ್ಲರಿಶ್ ಆಗಿದ್ರು. ದೇವ್ರು ಹೇಳ್ತಾರೆ, ಅವ್ರ ಅಂತ್ಯಸ್ಥಿತಿ ಸೊಪ್ಪಿನ ಪಲ್ಯ ಹಾಗೆ. ಅವ್ರಿಗೆ ದೇವ್ರು ಎಲ್ಲ ಕೊಟ್ಟಿದ್ದಾರೆ, ಆದರೆ ದೇವ್ರು ಅವ್ರ ಜೊತೆ ಇಲ್ಲ, ನಮಗೇನು ಕೊಡಲಿಲ್ಲ. ದೇವ್ರು ಹೇಳ್ತಾರೆ, ಸರ್ವಸ್ವ ನಾನೇ ನಿನ್ನ ಜೊತೆ ಇರ್ತೀನಿ ಮಗಳೇ, ನಾನೇ ನಿನ್ನ ಜೊತೆ ಇದ್ದೀನಿ. ಯು ನೋ ನೀಡ್ ಟು ಬಿ ವರಿಡ್. ಮೈ ಹೋಲ್ ಸೆಲ್ಫ್, ಮೈ ಹೋಲ್ ಬೀಯಿಂಗ್ ವಿಲ್ ಗೋನ್ ಟು ಬಿ ರೈನ್ ಇನ್ ಯುವರ್ ಹಾರ್ಟ್ ಮೈ ಡಾಟರ್. ನಾನೇ ನಿನಗೆ ಸರ್ವಸ್ವ ಆಗಿದ್ದೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಯೋಸೆಫ್ ಸಂಗಡ ಏನಿರಲಿಲ್ಲ, ಯೋಸೆಫ್ ಸಂಗಡ ಏನು ಇರಲಿಲ್ಲ. ಯೋಸೆಫ್ 44ನೇ ಮನೆಗೆ ಹೋದಾಗ ದೇವರ ವಾಕ್ಯ ಹೇಳುತ್ತೆ, ದೇವರು ಯೋಸೆಫನ ಸಂಗಡ ಇದ್ದುದರಿಂದ, ಎಲ್ಲೇಳಿ, ದೇವರು ಯೋಸೆಫನ ಸಂಗಡ ಇದ್ದುದರಿಂದ ದೇವರು 44ನ ಮನೆಯನ್ನ ಆಶೀರ್ವಾದ ಮಾಡಿದರು. ಯಾಕೆ ಆಶೀರ್ವಾದ ಇಲ್ವಾ? ಅಲ್ಲಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮಿಕ್ಸಿ ಇದೆ ಅಷ್ಟೇ. ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮಿಕ್ಸಿ ಅಷ್ಟೇ ಇದೆ, ಆದರೆ ಅಲ್ಲಿ ಆಶೀರ್ವಾದ ಇಲ್ಲ. ಆದರೆ ದೇವ್ರು ಹೇಳ್ತಾರೆ, ದೇವರು ಯೋಸೆಫನ ನಿಮಿತ್ತ ಅವ್ರ ಮನೇನ ಏನ್ ಮಾಡಿದಂತೆ, ಆಶೀರ್ವದಿಸಿದ್ದಾರೆ. ಆಗ ಐ ಆಮ್ ಟೆಲಿಂಗ್ ಯು, ಬ್ಲೆಸ್ಸಿಂಗ್ ಈಸ್ ಮೋರ್ ಗ್ರೇಟರ್ ದೆನ್ ಆಲ್ ಯುವರ್ ಅಸೆಟ್. ಎಲ್ಲ ಐಶ್ವರ್ಯ, ಚಿನ್ನ, ಬೆಳ್ಳಿ, ಬಂಗಾರಗಳಿಗಿಂತಲೂ ದೇವರ ಆಶೀರ್ವಾದ ಬಹಳ ಬ್ರಹ್ಮಾಂಡವಾದದ್ದು. ಜೋಸೆಫ್ he was carrying the presence of God. ದೇವರ ಮಹಿಮೆ ಎತ್ಕೊಳ್ತಾ ಇದ್ದ, ದೇವರ ಶಕ್ತಿನ ಹೇಳ್ಕೊಳ್ತಾ ಇದ್ದ, ದೇವರ ಅಭಿಷೇಕ ತಗೊಳ್ತಾ ಇದ್ದ. ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ದೇವರೇ ನಿನ್ನ ವಸ್ತು, ನಿನ್ನ ಚಿತ್ತ, ನಿನ್ನ ರಾಜ್ಯ ಅಂತ ಹೇಳಿನೇ ಪ್ರತಿ ಒಂದೊಂದು ಬಾರಿ ದೇವರಿಗೆ ಅವನ ಮಹಿಮೆ ಪಡಿಸ್ತಾ ಇದ್ದ. ಅದಕ್ಕೆ ದೇವರ ಸಂಗಡ ಅವನು ಇದ್ದಿದ್ದರಿಂದ ದೇವರು ಅವನ ಮನೆಯನ್ನು ಆಶೀರ್ವಾದ ಮಾಡ್ದ. ಹಲೋ ಸರ್, he is already rich. How can God can bless because of Joseph? ದೇವ್ರ ವಾಕ್ಯ ಹೇಳುತ್ತೆ, he was already rich. ಪೋಟಿಫರ್ ಅವನು ಆಲ್ರೆಡಿ ಶ್ರೀಮಂತನಾಗಿದ್ದಾನೆ. ನೇತ್ರ ಅವರೇ, ಮತ್ತೆ ಇವನ್ ನಿಮಿತ್ತ ಅವನ ಮತ್ತೆ ಏನು ಆಶೀರ್ವಾದ ಹಾಕ್ಬೇಕು? ಎಲ್ಲ ಐಶ್ವರ್ಯಗಳಿಗಿಂತಲೂ, ಬೆಳ್ಳಿ ಬಂಗಾರಗಳಿಗಿಂತಲೂ ನಿನ್ನ ಮೇಲೆ ಆ ದೇವರ ಅನುಗ್ರಹ ಇದೆಯಲ್ಲ, ಆ ಅನುಗ್ರಹಕ್ಕೆ ಯಾವ ಮೆಟೀರಿಯಲ್ ಕೂಡ ಈಕ್ವಲೈಸ್ ಮಾಡೋಕ್ಕಾಗಲ್ಲ. ಕೊನೆಗೆ ಹೇಗಾಯ್ತು ಅಂದರೆ, ಅವನೊಬ್ಬ ಗುಲಾಮನಾಗಿ ಹೋದ. ಆದರೆ ಗುಲಾಮನಾಗಿ ಮನೆಗೆ ಹೋಗಿದ ತಕ್ಷಣ ಅವನ ಮೇಲೆ ಇದ್ದಿದ್ದ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡ್ತು. ಬಂಜೆತನ ಹೋಯ್ತು, ಭಯ ಹೋಯ್ತು, ಮಾಂತ್ರಿಕ ಶಕ್ತಿ ಹೋಯ್ತು. ಅವನ ಮೇಲೆ ಒಂದಾದ್ಮೇಲೆ ಒಂದು ಪ್ರಮೋಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಹೆಂಡ್ತಿತ್ರ ಹೇಳ್ತಾನೆ ಗಂಡ ಪೋಟಿಫರ್, ಈ ಹುಡುಗ ಬಂದಮೇಲೆ ತಾನೆ ಮನೇಲಿ ಇಷ್ಟು ಬ್ಲೆಸ್ಸಿಂಗ್ ಆಯಿತು. ಹೌದು ರೀ, ಇವನು ಬಂದಮೇಲೆ ಮನೆಗೆ ಬ್ಲೆಸ್ಸಿಂಗ್ ಆಯಿತು. ಆಗ ದೇವರ ಆಶೀರ್ವಾದ ಎಲ್ಲ ಐಶ್ವರ್ಯಗಳಿಗಿಂತಲೂ ಅದು ದೊಡ್ಡದಾಗಿದೆ. ಅದಕ್ಕೆ ನಾವು ದೇವ್ರು ಹೇಳ್ತಾರೆ, ನಿಮ್ಮ ತಲೆಗಳ ಮೇಲೆ ದೇವರು ಆಶೀರ್ವಾದ ಇಟ್ಟಿದ್ದಾರೆ. ಅದನ್ನ ಅವನ ಮನೇನ ಆಶೀರ್ವಾದ ಮಾಡ್ತಾರೆ. ದಟ್ ವಾಸ್ ನಾಟ್ ಡೆಸ್ಟಿನಿ. ಅವ್ನಿಗೆಲ್ಲ ಕೊಟ್ಬಿಟ್ಟ ಪೋಟಿಫರ್. ಇವನು ಎಲ್ಲ ತಲೆಗೆ ಚೆನ್ನಾಗಿದ್ದಾನಲ್ಲ, ತನ್ನ ಐಶ್ವರ್ಯ, ತನ್ನ ಮನೆ, ತನ್ನ ಸೊತ್ತು, ತನ್ನ ಅಲ್ಮೇರ, ತನ್ನ ಎಲ್ಲ ಪಿಲ್ಲು ಪ್ರಾಪರ್ಟಿ ಎಲ್ಲ ಅವನ ಕೈಲಿ ಕೊಟ್ಬಿಟ್ಟು ಇವನು ಸಮಾಧಾನ ಕೂತ್ಕೊಂಡ್ಬಿಟ್ಟ. ಇವನು ಎತ್ಕೊಂಡು ಓಡೋಗ್ಬೋದಾಯ್ತಾನೆ. ನನ್ನ ಪ್ರಿಯ ಮಕ್ಕಳೇ, ಅದೆಲ್ಲ ಎತ್ಕೊಂಡ ಮೇಲೂ ಕೂಡ ಯೋಸೆಫ್ ಹೇಳ್ತಾನೆ, ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ. This place is not supposed to be, I am here. My destiny is different than 44. ನನ್ನ ಜಾಗ ಇದಲ್ಲ. ಇವನ್ನೆಲ್ಲ ಕೊಟ್ಟಿರ್ಬೋದು ನನ್ನ ಕೈಯಲ್ಲಿ. ಮನೆ ಆಸ್ತಿ ಕೊಟ್ಟ, ಮನೆ ಕೊಟ್ಟ, ಬಂಗಾರ ಕೊಟ್ಟ, ಬೆಳ್ಳಿ ಕೊಟ್ಟ, ಎಷ್ಟೋ ಕೋಟಿ ಆಸ್ತಿಗಳಿಗೆ ಇವನು ಒಡೆಯನ ಆಗ್ಬಿಟ್ಟ 44 ಮನೆಯಲ್ಲಿ. ಸೈತಾನ ಅಲ್ಲಿ ಬಂದ್ಬಿಟ್ಟು ಅವನು ಏನು ಮಾಡ್ತಾನೆ, ಹೋರಾಟ ತರ್ತಾನೆ. ಆದರೆ ಅವನು ಅಲ್ಲಿ ಇರಲಿಲ್ಲ. ಅವನು ಹೇಳ್ತಾನೆ, ಇದು ನಾನು ದೇವ್ರು ಹೇಳ್ತಾರೆ, ಮಗನೇ ಇದು ನಿನ್ನ ಸ್ಥಾನ ಅಲ್ಲ, ನಿನ್ನ ಸ್ಥಾನ ಇಡೀ ದೇಶಕ್ಕೆ ನೀನೊಬ್ಬ ಗವರ್ನರ್ ಆಗಿ ಕೂತ್ಕೊಳ್ಳೋ ಸ್ಥಾನ ಬರುತ್ತೆ. ಅದು ಬ್ಲೆಸ್ಸಿಂಗ್. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ದೇವರ ಆಶೀರ್ವಾದ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುತ್ತೆ. ನನ್ನ ಪ್ರಿಯ ಮಕ್ಕಳು, ನೀವೆಲ್ಲ ನೋಡಿ, ಒಂದೊಂದು ಮನೆಗಳಿಗೆ ಹೋದಾಗ ಆ ಮನೆಗಳೆಲ್ಲ ಬ್ಲೆಸ್ಸಿಂಗ್ ಆಗೋಯ್ತು. ಯಾಕೆ? ಐಶ್ವರ್ಯ, ಅದ ಬ್ಲೆಸ್ಸಿಂಗ್ ನಿಮ್ಮ ಮೇಲಿದೆ.
ಇವತ್ತು ನೀವು ಹೇಳ್ತೀರಿ ಇದು ಸಾಕು, ಇದು ಎಂಡ್ ಆಯ್ತು. ಇಲ್ಲ, ಇದು ಎಂಡ್ ಆಗಲ್ಲ. ಇದು ಅನ್ಎಂಡಿಂಗ್ ಸ್ಟೋರಿ. ಅಂಟಿಲ್ ದ ಗಾಡ್ ಸೇಸ್ ಇಟ್ಸ್ ಫಿನಿಶ್, ಇಟ್ ಇಸ್ ನಾಟ್ ಫಿನಿಶ್. ದೇವರು ಹೇಳೋವರೆಗೂ ಇದು ಮುಗೀತಂತ. ದೇವರು ಹೇಳೋವರೆಗೂ ರಂಗ ಅವರೇ, ಇದು ನಿನ್ನ ಬಾಯಿಂದ ಇದು ಮುಗೀತಂತ ಹೇಳಕ್ಕೆ ಆಗಲ್ಲ. Hallelujah. Till God says it's finished, you can't say it's finished. ಎಲ್ಲ ಮುಗೀತಂತ ಹೇಳ್ಬೇಕಾದ್ರೆ ನೀನು ಹೇಳೋವರೆಗೂ ಅದು ಮುಗಿಯೋಕ್ಕಾಗಲ್ಲ. ಅದು ಯೋಸೆಫ್ ಸೆರೆಮನೆಗೆ ಹೋದ, ದಟ್ಸ್ ವಾಟ್ ಕಲಾಸ್, ನನ್ನ ಕತೆ ಮುಗೀತು. ಆಗ ದೇವ್ರು ಇವರ ಸೆರೆಮನೆಯಲ್ಲಿ ಬಂದು ಮಾತಾಡ್ತಾರೆ, ಜಯಣ್ಣ ಅವರೇ, ಮಗ ಏನು ಫಿನಿಶ್ ಆಯ್ತಂತಿದ್ಯಾ? ನಾನು ಇನ್ನೂ ನಿನ್ನ ಫಿನಿಶ್ ಮಾಡಿಲ್ಲಲ್ಲ ಮಗ. ಅಲ್ಲ ದೇವ್ರೆ, ಸೆರೆಮನೆ ಆಯ್ತಲ್ಲ, ಎಂಡಲ್ಲ, ಇನ್ನು ನನ್ನ ಯಾರು ಬೇಲ್ ಕೊಟ್ಟು ಬಿಡಿಸ್ಕೊಳ್ತಾರೆ. ನೀವು ವರಿ ಮಾಡಬೇಡ, ನಿನ್ನ ಕತೆ ಇನ್ನೂ ಮುಗಿಲಿಲ್ಲ. ನಾನು ಮುಗೀತು ಅಂದರೆ ನಿನ್ನ ಕತೆ ಮುಗೀತು ಅಂತ ತಿಳ್ಕೊ. ನಾನು ಹೇಳಿಲ್ಲ. ನಿನ್ನ ಸೆರೆಮನೆ ಲಾಕಪ್ ಆಗ್ಬಿಟ್ರಾ? ಇಲ್ಲಿ ಎಂಡ್ ಆಯ್ತಾ? ಇಲ್ಲಿ ಎಂಡ್ ಆಗಿಲ್ಲ. ಲೋಕದ ಜನರಿಗೆ ಇದು ಎಂಡ್ ಆಗಂಗೆ ಕಾಣುತ್ತೆ, ಆದರೆ ನನ್ನ ದೃಷ್ಟಿಯಲ್ಲಿ, ನನ್ನ ಮನಸ್ಸಲ್ಲಿ ಇದು ಇನ್ನೂ ಎಂಡ್ ಆಗಿಲ್ಲ. ಇದು ಇಲ್ಲಿಂದನೇ ಸ್ಟಾರ್ಟ್ ಆಗತ್ತೆ. Hallelujah. ಸ್ಟಾರ್ಟ್ ಆಗಿ ಆಶೀರ್ವಾದ ಬರುತ್ತೆ Amen. ಅಂತ ಹೇಳಿನೇ ದೇವ್ರೇನ್ ಮಾಡ್ತಾರೆ, ಯೋಸೆಫ್ಗೆ ಆ ಅರಸನಿಗೆ ಒಂದು ಕನಸನ್ನು ಕೊಟ್ಟು, ಆ ಕನಸನ್ನು ವಿವರಿಸಕ್ಕೆ ಯಾರು ಸಿಗದೆ ಹೋಗಿ ಕೊನೆಗೆ ಸೆರೆಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಕನಸುಗಳನ್ನ ವಿವರಣೆ ಮಾಡ್ತಾನೆ ಅಂತೇಳಿ ಅವನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಸೆರೆಮನೆಯಿಂದ ಅರಮನೆಗೆ ಬಂದು ನಿಂತ ಯೋಸೆಫು ಅರಸನ ಕಂಡ ಎಲ್ಲ ಕನಸುಗಳನ್ನ ಕ್ಲೀನಾಗಿ ಕ್ಲಿಯರ್ ಆಗಿ ಎಲ್ಲ ಸಾಲ್ವ್ ಮಾಡಿ, ಹೀಗೆ ಕನಸು ಹೀಗೆ ಆಗತ್ತೆ, ಎಲ್ಲ ನೆರವೇರುತ್ತೆ ಅಂತ ಹೇಳಿದ ತಕ್ಷಣ ಅರಸನ ಮೈಂಡೇ ಬ್ಲೋ ಮಾಡಿ ಬಿಟ್ಬಿಡ್ತಾನೆ. ಅವನು ಏನಪ್ಪ ಎಲ್ಲ ಕನಸು ಇವನೇ ಹೇಳ್ಬಿಟ್ನಲ್ಲ. ಕೊನೆಗೆ ಅವನು ಹೇಳ್ತಾನೆ, ಆಯ್ತು ಈ ಕನಸೆಲ್ಲ ನೆರವೇರೋವರೆಗೂ ನೀನು ಇಲ್ಲೇ ಇರು ನನ್ನ ಜೊತೆನೆ ಅಂತೇಳಿ ಅರಮನೆಯಲ್ಲಿ ಕರ್ಕೊಂಬಂದು ಅಲ್ಲೇ ಅವ್ನು ಏನು ಮಾಡಿಬಿಡ್ತಾನೆ, ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅರಸನ ಬಟ್ಟೆ ಕೊಟ್ಟು ಅವನ ಕೈಗೆ ಮುದ್ರೆ ಉಂಗುರ ಹಾಕಿ ಅವನ 2ನೇ ರಥದಲ್ಲಿ ಕುಳ್ಳಿರಿಸಿ ಇಡೀ ಊರಲ್ಲಿ ಮೆರವಣಿಗೆ ಮಾಡಿ ಅವನ ತಂದು 2ನೇ ಸಿಂಹಾಸನದಲ್ಲಿ ತಂದು ಕುಳ್ಳಿಸ್ಬಿಡ್ತಾನೆ. ದಟ್ ವಾಸ್ ದ ಡೆಸ್ಟಿನಿ ಆಫ್ ಗಾಡ್. ಅದಕ್ಕೆ ನಾನು ಹೇಳ್ತೀನಿ, ಸಭೆಯಲ್ಲಿ ಬಂದಿದ್ದೀರಾ, ಏನೋ ಒಂದು ಗಾಡಿ ಸಿಕ್ಬಿಡ್ತಾ, ಒಬ್ಬ ಗಾಡಿ ಸಿಕ್ಬಿಡ್ತಾ, ಅಲ್ಲಿಗೆ ತೃಪ್ತಿ ಪಡಬೇಡಿ. ಫಸ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಕಾರ್ ಇಲ್ದೇ ಲೈಸೆನ್ಸ್ ಮಾಡಿಸ್ಕೊಳ್ಳೋದ? ಖಂಡಿತ ಏರೋಪ್ಲೇನೇ ತಗೊಳ್ತೀರಾ, ಜೆಟ್ಟೆ ತಗೊಳ್ತೀರಾ, ಆಶದ ಆಗತ್ತೆ. ಅಯ್ಯೋ ನಮ್ಮ ಕೈಲಿ ಎಟಕ್ಸತ್ತಾ, ನಮ್ಮ ಕೈಲಿ ಮುಟ್ಟಕ್ಕಾಗತ್ತಾ? ನೀನು ಅದಕ್ಕೆ ಓನರ್ ಆಗ್ತೀಯ, ಹೆದರಬೇಡ. ಅವನೇ ಓನರ್ ಆಗ್ಬಿಟ್ಟ ಇಡೀ ದೇಶಕ್ಕೆ. ಕೊನೆಗೆ 44 ಶ್ರೀಮಂತನ ಮನೇಲಿ ಇದ್ದವನು 44 ಅರಮನೆಗೆ ಬಂದು ಗವರ್ನರ್ ಮುಂದೆ ಸ್ಯಾರ್ ಇದೊಂದಕ್ಕೆ ಸೀಲ್ ಹಾಕಬೇಕು ಸ್ಯಾರ್ ಅಂತ ಇವನು ಅವ್ರ ಮನೆ ಒಳಗೆ ಬರ್ತಾನೆ. ಅರಮನೆ ಒಳಗೆ ಇವನು ಅವ್ರ ಮನೇಲಿ ಇದ್ದವನು ಇವನು ಅರಮನೆಗೆ ಬಂದು ಸೀಲ್ ಹಾಕ್ಸ್ಕೊಳ್ಳೋ, ಸೀಲ್ ಗ್ರಾಂಟೆಡ್, ಹೋಗೋ ಸೀಲ್ ಅಲ್ಲಿ ಹೊಡಿತಾನೋ, ಆಯ್ತು ಗ್ರಾಂಟೆಡ್. ಅದಕ್ಕೆ ಕೆಟ್ಟವರು ನೋಡಿ ಏನು ಮಾಡ್ಬೇಡಿ, ಉರಿಗೊಳ್ಬೇಡಿ. ಕರ್ತನ ಹೇಳ್ತಾನೆ, ನಿನಗೆ ಆದ ಒಂದು ಕಾಲ ಇಟ್ಟಿದ್ದಾರೆ, ನಿನಗೆ ಆದ ಒಂದು ದಿನ ಇಟ್ಟಿದ್ದಾರೆ, ನಿನ್ನದೇ ಆದ ಒಂದು ಟೈಮ್ ತರ್ತಾರೆ ದೇವರು. ದೇವರು ಮಾಡುವ ಕೆಲಸ ಆಗೋವರೆಗೂ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. கர்த்தருடைய பலத்தினால கரத்தின் கொள்ளு உங்களை தாழ்த்து கொள்ளுங்கள், ನಿಮ್ಮನ್ನು ತಗ್ಗಿಸಿಕೊಳ್ಳಿ. humble yourself in the mighty hand of the Lord till God rise you up. ನಿಮ್ಮನ್ನ ಮೇಲೆ ತರೋವರೆಗೂ ಅಲ್ಲಿ ಕಾದು ಕುಳಿತು, ಅವಾಗ ಕಾದು ಕೂತ್ಕೊಂಡು ಏನು ಮಾಡ್ಬೇಕು ಬೇಡ, ನಾವು ಕಾತ್ಕೊಂಡು ಕೂತ್ಕೊಂಡು ಏನು ಮಾಡಬೇಕು? ಹಾಂ, ಅಲ್ಲೇಲೂಯ ಅಲ್ಲೇಲೂಯ ಹಾಡಾಡ್ಕೊಂಡಿರ್ಬೇಕಾ? ಅರ್ಥ ಇದಪ್ಪ, ಅದೆಲ್ಲ ಆಡ್ಕೊಂಡು ಕೂತ್ಕೋಬೇಡ. ನೆಕ್ಸ್ಟ್ ವಚನ ಉತ್ತರನೇ ಹೇಳ್ತಾರೆ ದೇವರು. ಏನು ಹೇಳ್ತಾರೆ? 4ನೇ ವಾಕ್ಯ ಓದಿ ಮಾತನ್ನ. ಆಗ ಯೆಹೋವನಲ್ಲಿ ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಅಪ್ಪ ಹೇಳ್ತಾರೆ, ಕರ್ತನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನ ಮಾಡು. ಅಲ್ಲಿವರೆಗೂ ಇವತ್ತೇ ನಿಮ್ಗೆ ಒಳ್ಳೆಯದನ್ನ ಮಾಡಿಸ್ತಾ ಇದ್ದೀನಿ. ದಾನ ಧರ್ಮ ಮಾಡೋದು ಒಳ್ಳೇದು ಮಾಡ್ತಾ ಇದ್ದೀರಪ್ಪ, ದಶಮ ಭಾಗ ಕೊಡೋದು ಒಳ್ಳೇದು ಮಾಡ್ತಾ ಇದ್ದೀರಾ, ಇನ್ನೊಬ್ರಿಗೆ ಹೋಗಿ ಸಹಾಯ ಮಾಡೋದು ಒಳ್ಳೇದು ಮಾಡ್ತಾ ಇದ್ದೀರಾ, ಅಣ್ಣನಿಗೆ ಹೋಗಿ ಸಹಾಯ ಮಾಡ್ತಾ ಇದ್ದೀರಾ, ಅಕ್ಕನಿಗೆ ಹೋಗಿ ಸಹಾಯ ಮಾಡ್ತಾ ಇದ್ದೀರಾ. ಯಾರೋ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ, ಸಡನ್ನಾಗಿ ಹೋಗೋರ್ಗೆ ಒಂದು 5,000 ರೂಪಾಯಿ ತೊಗೊಂಡೋಗಿ ಕೊಡ್ತಾ ಇದ್ದೀರಾ. ಇದೆಲ್ಲ ಕರ್ತನಲ್ಲಿ ಭರವಸೆ ಇಟ್ಟು ನೀವು ಒಳ್ಳೇದು ಮಾಡ್ತೀರಾ. ಇದೆಲ್ಲ ನಾ ಏನು ಮಾಡಲ್ಲ. ನೀನು ಯು ಹ್ಯಾವ್ ಟು ಬಿ ವಿಟ್ನೆಸ್. ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ, ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ಜನರು ನಿಮ್ಮ ಒಳ್ಳೆ ಕೃತ್ಯಗಳನ್ನ ಕಂಡು ಪರಲೋಕದಲ್ಲಿರೋ ದೇವರನ್ನ ಕೊಂಡಾಡುತ್ತಾರೆ. ಜನ ನಿಮ್ಮಲ್ಲಿರೋ ಒಳ್ಳೆ ಕೃತ್ಯಗಳನ್ನ ಕಂಡು ಪರಲೋಕದಲ್ಲಿರೋ ದೇವರನ್ನ ಕೊಂಡಾಟ ಮಾಡ್ತಾರೆ. ಜನರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ. ಗ್ರೇಸ್ ಮಿನಿಸ್ಟ್ರಿ ಬೆಳಕು ಇವತ್ತು ಎಲ್ಲರ ಮುಂದೆ ಪ್ರಕಾಶಿಸಲಿ. ಹಲ್ಲೆಲೂಯಾ. ಪೇಪರ್ಗಳಲ್ಲಿ ಮನೆಗಳಲ್ಲಿ ಅದು ಮಾತಾಗಿ. ಯಾಕಂದ್ರೆ ನಾವು ಇಲ್ಲಿಗೆ ಇರತಕ್ಕ ಸೇರತಕ್ಕ ಜನ ಅಲ್ಲ. ಯು ಹ್ಯಾವ್ ಟು ಸ್ಪ್ರೆಡ್ ಔಟ್ ಎವ್ರಿವೇರ್. God wanted to extend your territory and borders in every angle, from east to west, from south to north.
ಪೂರ್ವದಿಂದ ಪಶ್ಚಿಮಕ್ಕೂ ಉತ್ತರದಿಂದ ದಕ್ಷಿಣಕ್ಕೂ ಎಲ್ಲ ದಿಕ್ಕುಗಳಿಗೆ. ಅದಕ್ಕೆ ಯಾಕೋಬ್ ಹೇಳ್ತಾರೆ, ಪೂರ್ವದಿಂದ ಪಶ್ಚಿಮಕ್ಕೂ ಪಶ್ಚಿಮದಿಂದ ಉತ್ತರ ದಿಕ್ಕಿಗೂ ಎಲ್ಲ ದಿಕ್ಕುಗಳಿಗೆ, ಹರಡಿಕೊಳ್ಳಿವಿ, ಎಲ್ಲ ದಿಕ್ಕುಗಳಿಗೆ, ಹರಡಿಕೊಳ್ಳುತ್ತೆ, ಎಲ್ಲ ದಿಕ್ಕುಗಳಿಗೆ, ಹರಡಿಕೊಳ್ಳಿವಿ, ಎಲ್ಲ ದಿಕ್ಕುಗಳಿಗೆ ನಾನು ಹರಡಿಕೊಳ್ದೆ. ಎಲ್ಲಿ ಪಕ್ಕದಲ್ಲಿ ಹೇಳಿ, ಎಲ್ಲ ದಿಕ್ಕುಗಳಿಗೆ, ಎಲ್ಲಾ ದಿಕ್ಕುಗಳಿಗೆ ನಾನು ಹರಡಿಕೊಂಡು ಎಲ್ಲಾ ಕಡೆ, ಎಲ್ಲಾ ಕಡೆ ಚೆನ್ನಾಗಿ ಚೆನ್ನಾಗಿ ಸಾಲ ಮಾಡುತ್ತೇನೆ. ಸಾಲ ಮಾಡೋದಿಲ್ಲ, ಸಾಲ ಕೊಡ್ತೇನೆ. ಒಬ್ಬ ವ್ಯಕ್ತಿಗಳು ಇರ್ತಾರೆ, ಒಬ್ರು ಎಲ್ಲಿ ನೋಡ್ಲಿ ಸಾಲ ಮಾಡಿಡ್ತಾರೆ ಅವರು. ಬೆಂಗಳೂರು ಸಾಲ ಮಾಡಿಡ್ತಾರೆ, ತುಮಕೂರಲ್ಲಿ ಸಾಲ ಮಾಡಿಡ್ತಾರೆ, ಶಿರಾಲ್ ಸಾಲ ಮಾಡಿಡ್ತಾರೆ, ಬೆಳಗಾವಲ್ಲಿ ಸಾಲ ಅವನು. ಅಯ್ಯೋ ಸ್ವಾಮಿಯವ್ರು ಎಲ್ಲ ಕಡೆ ಸಾಲ ಕೊಡಬೇಕಪ್ಪ. ಹರಡು ಬಿಡಿದಾನು, ಆಶುದಾಗ್ಬಿಡೈತೆ ಅವನಿಗೆ. ಅಪ್ಪ ಹೇಳ್ತಾರೆ, ನೀರೋ ಕಡೆಯಿಂದ ಎಲ್ಲ ಕಡೆ ಹರಡ್ಕೊಳ್ತೀಯ. ಸಾಲ ಮಾಡೋದಲ್ಲ, ಎಲ್ಲಾರ್ಗು ಕೊಟ್ಕೊಂಡು ನೀವು ಬರ್ತೀಯ, ಕೊಡ್ತೀರಾ? ಆಮೆನ್. ಎಲ್ಲಾರ್ಗು ನೀವು ಕೊಟ್ಕೊಂಡ್ ಬರ್ತೀಯ. ದೇವ್ರಿಗೆ ಸ್ತೋತ್ರ. ಕೆಟ್ಟವ್ ನೋಡಿ ಉರಿಗೊಳ್ಬೇಡ, ದುಷ್ಟ ನೋಡಿ ಇದು ಮಾಡಬೇಡ. ಅವ್ರು ಸೊಪ್ಪಿನಂತೆ ಬಾಡಿ ಹೋಗ್ತಾರೆ. ಆದ್ರೆ ನೀನೇನ್ ಮಾಡು, ಕರ್ತನಲ್ಲಿ ಹೇಳಿ, ಕರ್ತನಲ್ಲಿ ಭರವಸೆ ಇಟ್ಟು, ಕರ್ತನಲ್ಲಿ ಭರವಸೆ ಇಟ್ಟು, ಕರ್ತನಲ್ಲಿ ಭರವಸೆ ಇಟ್ಟು, ಕರ್ತನಲ್ಲಿ ಭರವಸೆ ಇಟ್ಟು ಕೆಟ್ಟದನ್ನು ಮಾಡು, ಒಳ್ಳೆದನ್ನು ಮಾಡು. ಇವಾಗ ಇದು ಉಲ್ಟಾ ಆಗೈತಿದಲ್ಲ, ಇದೆಲ್ಲ ಉಲ್ಟಾ ಆಗ್ಬಿಟ್ಟಿದ್ದೆ. ಇದೆಲ್ಲ ಕೆಲವು ವಾಕ್ಯ ಅವ್ರಿಗೆಲ್ಲ ಕಲ್ಸ್ಕೊಡ್ಬೇಕು. ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ. ಕರ್ತನಲ್ಲಿ ಭರವಸೆ ಇಟ್ಟು ಏನು ಮಾಡ್ತಾವ್ರ ಅವರು? ಒಳ್ಳೆದನ್ನು ಮಾಡು. ಮನೆ ಕೆಲಸನೇ ಮಾಡ್ತಾವ್ರ ಕೆಲವರು. ಕೆಟ್ಟದನ್ನು ಮಾಡು ಅಂತ ಕೆಟ್ಟದ್ದು ಮಾಡಿ ಅದರಲ್ಲಿ ಸಂತೋಷ. ಮರಣಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಇಷ್ಟಪಡ್ತಾರೆ. ಜೀವನ ಅವ್ರು ಆರಿಸ್ಕೊಳ್ಳಿಲ್ಲ, ಏನು ಮಾಡೋದು? ಅವ್ರ ಜೀವ ಆರಿಸ್ಕೊಳ್ಳಿಲ್ಲ. ಜೀವ ಆರಿಸ್ಕೊಳ್ಳೋದ ಮರಣ ಆರಿಸ್ಕೊಂಡ್ಬಿಟ್ಟಿದ್ದಾರೆ. ಮರಣ ಆರಿಸ್ಕೊಂಡಿದ್ದರಿಂದ ಪಿಶಾಚಿಯವ್ರನ್ನ ಮರಣದ ಕಡೆನೇ ಕರ್ಕೊಂಡು ಹೋಗುತ್ತೆ. ದೇವ್ರು ನಮ್ಗೆ ಸ್ತೋತ್ರ. ದೇವ್ರು ನಿಮ್ಮನ್ನು ಒಳ್ಳೆ ನೀರಾಗಿ ಮಾಡಿದ್ದಾರೆ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಜನರು ನಿಮ್ಮ ಒಳ್ಳೆ ಕೃತ್ಯಗಳನ್ನು ನೋಡಿ ಪರಲೋಕದಲ್ಲಿ ದೇವರನ್ನ ಕೊಂಡಾಡುತ್ತಾರೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಮತ್ಯಾವುದಿಂದ ರುಚಿ ಬಂದಿತ್ತು? ಕಾಲು ತುಳಿತಕ್ಕೆ, ಅದು ಜನರ ಕಾಲಿನ ತುಳಿತಕ್ಕೆ ಉಪಯೋಗ ಆಗುತ್ತೆ, ಬೇರೆ ಯಾವುದಕ್ಕೆ ಉಪಯೋಗ ಆಗಲ್ಲ. ನೀವು ಉಪ್ಪಾಗಿದ್ದೀರಾ. ಯು ಟು ಬಿ ಶಾವರ್ ಫಾರ್ ಎವ್ರಿ ಒನ್. ಎಷ್ಟೇ ದೊಡ್ಡ 50 ಲಕ್ಷ 1 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳೋ ಬಿರಿಯಾನಿ ಮಾಡಿದ್ರು ಕೂಡ ಕೊನೆಗೆ ನಾವು ಉಪ್ಪೊಂದು ಹಾಕಿಲ್ಲ ಅಂದರೆ ಯಾರ ಬಾಯಿಗೂ ಹೋಗೋದಿಲ್ಲ. ಅದು ಯಾರ ಬಾಯಿಗೆ ಹೋಗಲ್ಲ. ಏನೋ ಅಂದರೆ ಉಪ್ಪೇ ಇಲ್ಲ ಕೊಡೋದಲ್ಲಿ ಅಂತಾರೆ. ಅಲ್ಲೋ ಒಳ್ಳೆ ಮಾಂಸ ಹಾಕಿದ್ವಿ, ಏನು ಬರೂರು ಮಾಂಸನ, ಬನ್ನೂರು ಕುರಿ ಹಾಕಿದ್ವಿ, ಅದಕ್ಕೆ ಇದೆಲ್ಲ ಹಾಳಾಗೋಗ್ಲಿ, ಉಪ್ಪಿಲ್ವಲ್ಲ ಅದಲ್ಲಿ, ಟೇಸ್ಟ್ ಇಲ್ಲ ಅದ್ರಲ್ಲಿ ಉಪ್ಪಿಲ್ವಲ್ಲ ಅದಲ್ಲಿ. ಅಂದ್ರೆ ನಿಮ್ಮ ಸಾಕ್ಷಿ ಇಲ್ಲ, ನಿಮ್ಮ ಸಾಕ್ಷಿ ಸರಿ ಇಲ್ಲ ಅಂದರೆ ನೀವು ದೊಡ್ಡ ಕಾರ್ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ, ಮನೆ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ. ನಿಮ್ಮ ಸಾಕ್ಷಿ, ನಿಮ್ಮ ಬೆಳಕು, ನಿಮ್ಮ ಉಪ್ಪು ಜನರಿಗೆ ಸರವತ್ತಾಗಿ ಬರಬೇಕದು. ಯಾವಾಗ ನಿಮ್ಮ ಉಪ್ಪು ಇನ್ನೊಬ್ಬರಿಗೆ ಅದು ಟೇಸ್ಟ್ ಆಗಿ ಇರತ್ತೆ, ನೀವೆಲ್ಲರಿಂದ ಆಕರ್ಷಿಸಲ್ಪಡುವ ಮಕ್ಕಳಾಗಿ ಹೋಗ್ತೀರಾ. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಎಲ್ಲರಿಂದ ಆಕರ್ಷಿಸಲ್ಪಡ್ತೀರಾ. ನೀವು ಎಲ್ಲರೂ ನಿಮ್ಮನ್ನ ಆಕರ್ಷಿಸಬೇಕು. ನಾನು ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಪ್ರೇ ಮಾಡಿ, ದೇವರೇ ನನ್ನ ಮುಖ ಸೂರ್ಯನ ಪ್ರಕಾಶದಾಗಿ ಮುಖ ಹೊಳಿಲಪ್ಪ. ದೇವ್ರಿಗೆ ಸ್ತೋತ್ರ. ಏನು ಫಸ್ಟ್ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ, ಯಾರು ನಾನು ನೋಡೋದಿಲ್ಲ, ಏನು ಮಾಡೋದಮ್ಮ ನೀನು ಇದೆಲ್ಲ ಸುಣ್ಣ ಗಿಣ್ಣೆಲ್ಲ ಹಾಕೊಂಡು ಹೋಗೋದು ಮುಖ್ಯ ಅಲ್ಲಮ್ಮ. ದೇವ್ರ ಸನ್ನಿಧಿ ಪ್ರಾರ್ಥನೆ ಮಾಡಿ ಹೋಗಮ್ಮ, ಅದು ನಿನ್ನ ಮುಖ ಪ್ರಕಾಶವಾಗತ್ತೆ. ಅಲ್ಲ, ಕೆಲವು ನೋಡಿ ಎಷ್ಟು ಸೊಗಸಾಗಿ ಹಾಕೊಂಬಂದಿರ್ತಾರೆ. ಆ ಮದುವೆಗೆ ಹೋಗೋಕ್ಕೆ ಮದುವೆ ಹೆಣ್ಣು ಎಷ್ಟು ದಿನ ಹೋಗಿರೋದೋ ಗೊತ್ತಿಲ್ಲ, ಹೋಗೋರು ಒಂದು 10 ದಿನ ಮುಂಚೆನೇ ಹೋಗಿರ್ತಾರೆ ನೋಡಿ ಅವರು. ಇದು ಮದುವೆ ಹೆಣ್ಣ ಇಲ್ಲ ಇವರು ಹೋಗೋರು ನೈಬರ್ಗಳಾಗ ಗೊತ್ತಿಲ್ಲ. ಒಂದು 4-5 ದಿನ ಹೋಗೋದು ಬರೋದು. ಇದೇನಿದು? ಇದು ಫಸ್ಟ್ ಸೆಷನ್ನು, ಇದು ಸೆಕೆಂಡ್ ಸೆಷನ್ನು, ಇದು 3ನೇ ಸೆಷನ್. ಯಾಕೆ? ಇದು ಫಸ್ಟ್ ಇಂಟರ್ವ್ಯೂ, ಫಸ್ಟು ಲೀಪಿಂಗ್ ಅಂತೆ, ನೆಕ್ಸ್ಟು ಪೀಲಿಂಗ್ ಅಂತೆ, ನೆಕ್ಸ್ಟು ಸ್ಕ್ರಬ್ಬಿಂಗ್ ಅಂತೆ. ಇದೆಲ್ಲ ಮಾಡಿ ಕೊನೆಗೆ ಈ ಅಮ್ಮ ಹೋಗಿ ಅಲ್ಲಿ ಮದುವೆಲಿ ಇಲ್ಬೇಕಾದ್ರೆ ಈ ಅಮ್ಮನ ಮುಖ ಸುಡುಗಾಡು ಮುಖ ಥರ ಇರ್ತದೆ ಅಲ್ಲಿ. ಅಲ್ಲಿ ಗಂಡ ಯಾರು ಹೆಣ್ಣು ಯಾರು ಈ ಅಮ್ಮ ಯಾರದು ಗೊತ್ತಾಗೋದಿಲ್ಲ. ಗಂಡ ಬಂದು ಹಂಗೆ ದಾಡಿಯೆಲ್ಲ ಬಿಡ್ಕೊಂಡು ನಿಂತಿರ್ತಾರೆ. ಅವ್ರು ಕೇಳ್ತಾರೆ ಹುಡುಗಿ ಹತ್ರ, ಯಾರ ನಿಮ್ಮ ಅಂಕಲ್ಲ? ಇಲ್ಲ ಯಜಮಾನ್ರೆ. ಬನ್ನಿರಿ ಈ ಕಡೆ ಇತ್ಕೊಳ್ರಿ. ಆ ಯಪ್ಪ ಹಾಗೆಲ್ಲ ಕೇಳ್ತಾರೆ. ನೀವು ಯಾವುದಕ್ಕೆ ಆದ್ಯತೆ ಕೊಡ್ತೀರಾ? ಯಾವುದಕ್ಕೆ ಪ್ರಯಾರಿಟಿ? ವಾಟ್ ಆರ್ ದ ಮೇನ್ ಪ್ರಯಾರಿಟೀಸ್ ಆಫ್ ಯುವರ್ ಲೈಫ್? ಯಾವುದಕ್ಕೆ ಮೋರ್ ವ್ಯಾಲ್ಯೂ ಕೊಡ್ತೀರಾ? ಆ ವ್ಯಾಲ್ಯೂನೇ ಮೇಲೆ ಬಂದ್ಬಿಡುತ್ತೆ. ದೇಹಕ್ಕೆ ವ್ಯಾಲ್ಯೂ ಕೊಟ್ಟರೆ ದೇಹನೇ ಮೇಲೆ ಬರುತ್ತೆ. ಆತ್ಮಕ್ಕೆ ವ್ಯಾಲ್ಯೂ ಕೊಟ್ಟರೆ ಆತ್ಮ, ವಾಕ್ಯಕ್ಕೆ ವ್ಯಾಲ್ಯೂ ಕೊಟ್ಟರೆ ಆತ್ಮ ವಾಕ್ಯದ ಮೇಲೆ ಬರುತ್ತೆ. ನಮ್ಮ ಗ್ರೇಸ್ ಮಿನಿಸ್ಟ್ರಿಲಿ ವಾಕ್ಯಕ್ಕೆ ನಾವು ಮೂಲ್ಯ ಕೊಡ್ತೀವಿ. ಅದನ್ನು ವಾಕ್ಯ 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 ವಾಕ್ಯ. ಯಾಕೆ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿತ್ತ, ವಾಕ್ಯವೇ ದೇವರ ಬಳಿ ಇತ್ತು, ವಾಕ್ಯವೆಂಬುವಾತನು ನೆರವತ್ತಾರೆತ್ತಿ ಜನರ ಮಧ್ಯದಲ್ಲಿ ವಾಸಿಸಿದನು. ಆ ವಾಕ್ಯಕ್ಕೆ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಅದಕ್ಕೆ ಹೇಳ್ತಾರೆ, ನಿಮ್ಮ ಬೆಳಕು
ಜನರ ಆ ಮುಂದೆ ವಾಕ್ಯ ನಿನ್ನಲ್ಲಿ ಪ್ರಕಾಶಿಸು. ಬಂದ್ಬಿಟ್ರೆ ಯು ಕೆನಾಟ್ ಸಿಟ್ ಆಸ್ ಅನ್ ಆರ್ಡಿನರಿ ಪರ್ಸನ್, ಯು ವಿಲ್ ಬಿ ಬಿಕಮ್ ಅನ್ ಎಕ್ಸ್ಟ್ರಾರ್ಡಿನರಿ ಮ್ಯಾನ್. Amen. ನೀನು ಒಂದು Hallelujah. ಅತಿಶಯವಾದ ಪುರುಷಿ ಆಗಿ ಹೋಗ್ತೀಯ ಮಗಳೇ. ಕರ್ತ ನಿನ್ನನ್ನು ಪ್ರಕಾಶಗೊಳಿಸ್ತಾನೆ, ನಿನ್ನನ್ನು ಪ್ರಕಾಶಗೊಳಿಸ್ತಾನೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಕರ್ತನೆ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡಿ. ಕಲ್ತ್ಕೊಂಡ್ಬಿಟ್ಟ, ದೇವರಿಗೆ ಸಂತೋಷವಾಗಿ ಕೊಡೋದನ್ನು ಅವನು ಕಲ್ತ್ಕೊಂಡ. ದೇವ್ರ ಮೇಲೆ ಸೃಷ್ಟಿ ನೋಡಿ ಅವನು ಯಾವತ್ತು ದುಃಖಪಟ್ಟು ಅಯ್ಯೋ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಬಿಡ್ಬೇಕು ಅವನು ಪಡಲಿಲ್ಲ. ಅವನಿಗೆ ಸಮಯ ಸಿಕ್ಕಿದಾಗೆಲ್ಲ ದಾನ ಧರ್ಮ ಒಳ್ಳೆಯದನ್ನು ಮಾಡ್ಕೊಂಡೇ ಹೋದ. ದೇವ್ರ ನಮಗೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಹುಡುಕುತ್ತಾ, ದೇವರೇ ನಿನ್ನ ಸನ್ನಿಧಿ ಹುಡುಕ್ತೀನಪ್ಪ. ಬಾಯಾರದ ಜಿಂಕೆ ನೀರಿಗಾಗಿ ತಬುಕಿಸುವಂತೆ ನನ್ನ ಆತ್ಮ ನಿನಗಾಗಿ ತಬುಕಿಸುತ್ತಪ್ಪ. 1000 ದಿನಗಳು ಲೋಕದಲ್ಲಿ ಕಳೆಯುವುದಕ್ಕಿಂತ ಒಂದೇ ಒಂದು ದಿನ ನಿನ್ನ ಬಾಗಿಲ ನಿಲುಕುಗಳ ಬಳಿಯಲ್ಲಿ ಕುಳಿತುಕೊಂಡು ಕರ್ತನ ವಾಕ್ಯ ಕೇಳೋದು ಉತ್ತಮ. Hallelujah. ಇವ್ರದಾನ್ ಆ ಮಂಜುಷ ಪೆಟ್ಟಿಗೆ ಎತ್ಕೊಂಡ್ಬರ್ಬೇಕಾದ್ರೆ ನಡೆನ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಎತ್ಕೊಂಡ್ಬರ್ತಾನೆ. ಆ ಹೆಂಡತಿ ಹೇಳ್ತಾಳೆ, ನೀನು ಇಷ್ಟು ಕೇವಲವಾಗಿ ಡ್ಯಾನ್ಸ್ ಆಡ್ತೀನಿ. ಅವನು ಹೇಳ್ತಾನೆ, ಇದಕ್ಕಿಂತ ಕೇವಲವಾಗಿ ಡ್ಯಾನ್ಸ್ ಆಡ್ತೀನಿ, ಯಾಕಂದರೆ ಇದು ನನ್ನ ತಂದೆಯ ಸನ್ನಿಧಾನ. Hallelujah. ದೇವ್ ನಮಗೆ ಸೋತೆ. ಅದಕ್ಕೆ ಅನುಮಾನ ಪಡಬೇಡಿ, ವಾಕ್ಯನ ನಂಬಿ. ಅವರೆಲ್ಲ ಮೇಲೆ ಬಂದ್ಬಿಟ್ಟಿದ್ದಾರೆ, ಅಲ್ಲ ಮೇಲೆ ಬರಲಿ, ಹಾಳಾಗೋಗ್ಲಿ, ಹೆದರಬೇಡಿ. ನಿಮ್ಮನ್ನು ಮೇಲೆ ತರೋ ಟೈಮ್ ಬಂದ್ಬಿಡುತ್ತೆ. ಆಗ ಅವರೆಲ್ಲ ಕೆಳಗಿರ್ತಾರೆ. ನೀ ಮೇಲೆ ಬರೋ ಟೈಮ್ಗೆ ಅವ್ರು ಕೆಳಗಿರ್ತಾರೆ. ಪೋಟಿಪೋರ್ ಎಲ್ಲಿ ಬಂದ? ಕೆಳಗಿದ್ದ ಅವನು. ಯೋಸೆಫ್ ಎಲ್ಲಿದ್ದ? ಸಿಂಹಾಸನ ಕೂತು. ಪೋಟಿಪೋರ್ ಬಂದು ಅಡ್ಡೆ ಬೀಳ್ತಾನೆ. ಏನೋ ನಿನ್ನ ಕತೆ, ಯೋ ನೀ ನಮ್ಮ ಮನೇಲಿ ಕೆಲಸ ಮಾಡ್ದೆ, ಮುಚ್ಚೋ ಬಾಯಿ, ಏನು ಬೇಕು ಇವಾಗ ಹೇಳಿ. ಇವಾಗ ಇಲ್ಲ ಪೇಪರ್ಲ್ಲ ಸೈನ್ ಹಾಕ್ಬೇಕು, ಕರಿಯೋ ಪೇಪರ್ ತಂದ್ರೆ ಇಲ್ಲಿ ಹೊಡೆದೋ ಕಳಿಸಿ ಹೋಗು. ಇಡೀ ದೇಶಕ್ಕೆ ಅವನು ಎಡ್ಡಾಗಿ ಹೋದಾರಿ. ನೋಡ್ದ, ಅವನ ಡೆಸ್ಟಿನೇಷನ್ ಅನ್ನೋದು ದೊಡ್ಡದು. ನಿಮಗೆ ಪ್ರತಿಮಾ ಅವರೇ ದೊಡ್ಡ ದರ್ಶನ ಕೊಟ್ಟರು. ಸುಷ್ಮಾ ಅವರೇ, ಥಿಂಕ್ ಬಿಗರ್, ವರ್ಕ್ ಇನ್ ಎ ಬಿಗರ್ ವೇ. ಬ್ರಾಡರ್ ಮಾಡಿ ಮೈಂಡ್ನ. ಪಿಸಿನತನ ಮಾಡಬೇಡಿ. ಕರ್ತನಿಗೆ ದೇವ್ರ ದಾರ ಒಳಗೆ ತೆರೆದುಕೊಡಿ. ಇವತ್ತು ಯಾಕೆ ಇಷ್ಟೊತ್ತು ಬೋಧಿಸ್ತೀವಿ ಕೂತ್ಕೊಂಡು? ನಿಮ್ಮ ಲೈಫ್ ಹಿಂಗೆ ಇರಬಾರ್ದು. ನೀವು ಭೂಮಿ ಉಪ್ಪಾಗಿಬೇಕು. ಒಂದಿನ ಹೇಳ್ತೀರಾ, ನಾನು ಕೈಯಾಗಿ ಹೋದೆ, ಒಂದಿನ ಯಪ್ಪ ಪ್ರಸಂಗ ಮಾಡ್ದ, ಆ ಪ್ರಸಂಗನೇ ನಮ್ಮ ಮನಸ್ಸು ಇವತ್ತು ಚೇಂಜ್ ಮಾಡ್ತು ಸರ್. ಒಂದು ದಿನ ಹೇಳೋ ದಿನ ಬರುತ್ತೆ. ಬಾಲ್ವಾಗೆಲ್ಲ ದೇವ್ ನಿಮ್ಮನ್ನ ತಲೆಯಾಗಿ ಇಡ್ತೀನಿ ಅಂತ ಹೇಳಿದ್ರೆ ದೇವ್ ನಿಮ್ಮನ್ನ ಉತ್ತಮವಾಗಿ ನಡೆಸ್ತೀನಿ ಅಂತಾರೆ. ಅದಕ್ಕಾಗಿ ನೀವು ಪ್ರಯತ್ನ ಪಟ್ಟ, ಅದಕ್ಕಾಗಿ ಪರಿಶ್ರಮ ಪಡಬೇಕಾದ್ರೆ ದೇವ್ರು ಹೇಳ್ತಾರೆ, ನಿನ್ನ ಕಾರ್ಯಗಳನ್ನ ಸಫಲ ಮಾಡಿ. ನೀವು ಭೂಮಿಗೆ ದೇವ್ರ ಬೆಳಕಾಗಿ ಆಗ್ತಾ ಹೋಗ್ತೀರಾ. ಆಗ ಕೊನೆಗೆ ದೇವ್ರು ಹೇಳ್ತಾರೆ, 6ನೇ ವಾಕ್ಯ ಹೇಳುತ್ತೆ, ನಿನ್ನ ಮುಖವನ್ನ, ನಿನ್ನ ನೀತಿಯನ್ನ ಉದಯದ ಬೆಳಕಿನಂತೆಯೋ, ನಿನ್ನ ನ್ಯಾಯವನ್ನ ಮಧ್ಯಾಹ್ನದ ತೇಜಸ್ಸಿನಂತೆಯೋ ಪ್ರಕಾಶಗೊಳಿಸಿ. ಜೋರಾಗಿ ಬರಲಿ. ಪ್ರಕಾಶಗೊಳಿಸುವರು. ಗ್ಲೂಕೋಸ್ ಏರಿಸ್ಬೇಕನ್ನ ಅಂತ ಹೇಳ್ತೀವಿ, ಪ್ರಕಾಶಗೊಳಿಸುವರು. ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಒಂದು ಎನರ್ಜಿ ಇಲ್ಲ ನೋಡಿ ನಿಮಗೆ. ಎದ್ದು ನಿಂತ ಪ್ರಕಾಶಗೊಳಿಸುವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಾಶಗೊಳಿಸೋದಕ್ಕಾಗಿ ನಿಮ್ಮನ್ನ ಕರೆದಿದ್ದಾರಪ್ಪ. ಸ್ತೋತ್ರ. ಒಬ್ರು ನೋಡು, ಹೊಂದಿಸ್ಬೇಕು. ಏನು ಮಾಡಬೇಕು? ಸಿಸ್ಟರ್ ಪ್ರಕಾಶಗೊಳಿಸ್ತಾರೆ, ನಿಮ್ಮನ್ನು ಪ್ರಕಾಶಗೊಳಿಸ್ತಾರೆ. ಹಲ್ಲೆಲೂಯಾ, ಪ್ರಕಾಶಗೊಳಿಸ್ತಾರೆ. ಅಯ್ಯೋ ಬಿಡಿ ಬೇದ, ನಾನೇ ಸಾಲದಲ್ಲಿದ್ದೀನಿ, ನೀ ಯಾವ ಪ್ರಕಾಶ ಪಾಸ್ಟ್ ಹೇಳ್ದಾಗ ಆಗತ್ತಾ? ಯೋಸೇಫ್ ಅವ್ರ ಮನೆಯಲ್ಲಿ ಗುಲಾಮನಾಗಿ ಹೋದಾಗ್ಲೂ ಕೂಡ, ಆ ಗುಲಾಮತನದಲ್ಲಿ ಕೂಡ, ಅವನ ದೇಹ ಗುಲಾಮದಲ್ಲಿದ್ದರೂ ಕೂಡ ಅವನ ಮನಸ್ಸು ಅರಸನ ಪಟ್ಟದಲ್ಲೇ ಇತ್ತು. His body was in slavery, but his mind set ಹೆಂಗಿತ್ತು ಗೊತ್ತಾ? ಐ ಆಮ್ ದ ಹೇರ್ಸ್ ಆಫ್ ಕಿಂಗ್, ನಾನು ಆಳತಕ್ಕವನು, ರಾಜಾದಿರಾಜನ ಮಗ ನಾನು. ಆ ರೀತಿಯಾದ ಮೈಂಡ್ ಸೆಟ್ ಅವನಿಗಿತ್ತು ನೋಡಿ. ಆ ಮೈಂಡ್ ಸೆಟ್ ನಿಮಗೆ ಬರಬೇಕು. ಎಲ್ಲ ಕಳ್ಕೊಂಬಿಟ್ಟೆ ಬದ, ಏನಿಲ್ಲ ಬದ, ನಮ್ಮ ಮೊದಲು ಹಂಗಿದ್ವಿ ಬದ, ಇಲ್ಲ ನೀ ಕಳ್ಕೊಂಡಿಲ್ಲ, ಮತ್ತೆ ಎಲ್ಲ ವಾಪಸ್ ಬರುತ್ತೆ. ಅವನೆಲ್ಲ ಕಳ್ಕೊಂಡಿದ್ದ, ಏನಿಲ್ಲ, ಕೇರ್ ಆಫ್ ಫುಟ್ಬಾತ್ ಆಗಿದ್ದ. ಒಂದು ವಿಸಿಟಿಂಗ್ ಕಾರ್ಡ್ ಇಲ್ಲ, ಮೊಬೈಲ್ ನಂಬರ್ ಇಲ್ಲ, ಇಮೇಲ್ ಐ ಡಿ ಇಲ್ಲ, ಒಂದು ವೆಬ್ಸೈಟ್ ಇಲ್ಲ, ವಾಟ್ಸಪ್ ಇಲ್ಲ, ಅಕೌಂಟ್ ನಂಬರ್ ಇಲ್ಲ, ಗೂಗಲ್ ಪೇ ಇಲ್ಲ, ಫೋನ್ ಪೇ ಇಲ್ಲ, ಗುಗ್ಗು ಆಗಿದ್ದ, ಏನೂ ಇಲ್ಲ. ಅವನ ಕರ್ಕೊಂಬಂದ ರಾಜ ಅವನ ಅರಮನೆಯಲ್ಲಿ ಕೊಟ್ಟು ತನ್ನ 2ನೇ ಬೆನ್ಸ್ ಕಾರಲ್ಲಿ ಕೂಡಿಸ್ತಾನಂದ್ರೆ ಸುಮ್ಮನೆ ರೀ ಇದು. ಹಲ್ಲೆಲೂಯಾ. ಏನು ಬೇಡ ರೀ ಅಪ್ಪನಿಗೆ. God doesn't need your passport, God doesn't need your identity, God doesn't need your visa. He can shift you from one country to another country. ನಿನ್ನ ಒಂದು ದೇಶ ಇನ್ನೊಂದು ದೇಶಕ್ಕೆ ತಗೊಂಡೋಗಿ ಆಗ್ತಾನಂತ ದೇವರು ಆತ ಶಕ್ತನಾಗಿದ್ದಾನೆ. ದೇವ್ರು ಇವನಾಗ ಹೇಳ್ತಾರೆ, ಹೋಗು ನೀನು ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರ್ಬೇಕಾ, ನಾನೆಲ್ಲ ಹೋಗೋದಿಲ್ಲ ಅಂತ ಬೇರೆ ಕಡೆ ತಾರ್ಸಿಗೆ ಹೋಗ್ಬಿಡ್ತಾನೆ. ಬೇರೆ ಕಂಟ್ರಿಗೆ ಹೋಗ್ಬೇಕು ಇವನು. ಹೋಗಲ್ಲ ಸುವಾರ್ತೆ ಸಾರೋ ಅಂದರೆ ಅಲ್ಲೊಂದು ಲಕ್ಷಗಟ್ಟಲೆ ಜನ ಇದ್ದಾರೆ, ಎಲ್ಲ ಕುಡ್ಕೊಂಡು ಮಾಡ್ಕೊಂಡಿದ್ದಾರೆ. ಹೋಗಿ ಸುವಾರ್ತೆ, ನಾನೆಲ್ಲ ಹೋಗಲ್ಲ, ಅದು ಅನ್ಯ ಜನ ಅವ್ರು, ಅಲ್ಲಿಯಾಗಿ ನಾನು ಹೋಗ್ಬೇಕು ಅಂತ ಏನು ಮಾಡ್ಬೋದು, ವೇಷ ಎಲ್ಲ ಹಾಕ್ಕೊಂಡು ಶಿಪ್ಪಲ್ಲಿ ಕೂತ್ಕೊಂಡ್ಬಿಡ್ತಾನೆ.
ಶಿಪ್ಪಲ್ಲಿ ಕೂತಿದ್ಮೇಲೆ ಏನಾಗುತ್ತೆ, ಫುಲ್ಲು ಬಿರುಗಾಳಿ ಬೀಸಿ ಚಂಡಮಾರುತ ಆಗಿ ಅಲ್ಲೋಲ ಕಲ್ಲೋಲ ಆಗಿ ಶಿಪ್ಪೆ ಕೆಳಗೆ ಮುಳುಗೋ ಸ್ಥಿತಿಗೆ ಬಂದ್ಬಿಡುತ್ತೆ. ಆಗ ಕ್ಯಾಪ್ಟನ್ ಹೇಳ್ತಾನೆ, ಇಲ್ಲಿ ಯಾವನೋ ಪಾಪ ಮಾಡಿದವ್ನು ಬಂದವನೇ, ಮೊದಲು ಅವನಿಗೆ ಹುಡುಕ್ಬೇಕು. ಯಾವನೋ ಪಾಪ ಮಾಡೋನು, ದೇವ್ರಿಗೆ ಏನೋ ಕೆಡ್ಸಿ ಎಸ್ಬಿಟ್ಟವ್ರೆ. ಯಾವಾಗಿನ ಕಾಲದ ಏನು ಮಾಡೋ, ಬೈಬಲ್ ಗಿಬಲ್ ಏನು ಓದೋದು ಎಲ್ಲ ಚೀಟಿ ಹಾಕಬೇಕು. ಯಾವ ಎಷ್ಟು ಜನ ಇದ್ದಾರೆ ಎಲ್ಲರದ್ದು ಹೆಸರುಗಳು ಬರೆದು ಚೀಟಿ ಹಾಕ್ತಾರೆ. ಎಲ್ಲ ಹಾಕಿ 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 ಕುಲ್ಕಿ ಕುಲ್ಕಿ ಕೊನೆಗೆ ಅದು ಯೋನಾಗಿ ಬಂದ್ಬಿಡ್ತದೆ. ಕರೆಕ್ಟಾಗಿ ಯಾವನವನು ಯೋನ ಎಳ್ಕೊಂಬಂದ್ರು ಅಂತ ಹೇಳ್ತಾರೆ. ಅವ್ರು ಒಳಗೆ ಕೆಳಗೆ ಮಲಗಿರ್ತಾರೆ, ಬೇಜಾರಾಗಿ ಮಲಗಿರ್ತಾರೆ. ಯಾವುದೋ ಊರಿಗೆ ಹೋಗುತ್ತೆ, ಎಬ್ಬರು ಬೇರೆ ಕೆಳಗೆ ಮೇಲೆ ಚೀಟಿ ಹಾಕೋ ವ್ಯವಹಾರ ಇವ್ರಿಗೆ ಗೊತ್ತಿರೋದಿಲ್ಲ. ಒಳಗೆ ಮಲಗಿರ್ತಾನೆ. ಅಪ್ಪ ತಪ್ಪಿಸ್ಕೊಂಡಲ್ಲ ಅಂದ್ಬಿಟ್ಟು ಅಪ್ಪ ಇನ್ನೊಂದು ರೆಡಿ ಮಾಡ್ತಿರ್ತಾರೆ. ನೀನೇ ತಪ್ಪಿಸ್ಕೊಳ್ಳೋದ, ರೆಡಿ ಮಾಡ್ತೀನಿ ಬಾ ಮಗನೇ ಅಂತ ಹೇಳಿ ಕೊನೆಗೆ ಎತ್ಕೊಂಬಂದ್ಬಿಡ್ತಾರೆ. ಸಾರ್ ಇವರೇ ಸರ್ ಅಂತ. ದೊಡ್ಡದಲ್ಲ ಶಿಪ್ಪು. ಏನಪ್ಪ ಯಾವ ಪಾಪ ಮಾಡಿದ್ಯಾ? ಅವ್ನು ಹೇಳ್ದೆ, ನಾನು ಯಾವ ಪಾಪ ಮಾಡಿದ್ದು ಕೇಳಬೇಡ, ಫಸ್ಟು ಸಮುದ್ರದಲ್ಲಿ ಎತ್ತಾಕ್ಬಿಡು ಅಂತ ಹೇಳ್ತಾರೆ. ಯೋನ ಪುಸ್ತಕ ಓದಿದ್ರೆ ಫಸ್ಟ್ ಸಮುದ್ರದಲ್ಲಿ ಹಾಕ್ಬಿಡು. ಅಷ್ಟು ದೊಡ್ಡ ಪಾಪ ಮಾಡಿದ್ಯಾ? ಅಯ್ಯೋ ಅದು ನನಗೂ ದೇವ್ರಿಗೆ ಸಂಬಂಧಪಟ್ಟಿದ್ದೇನು ಕೇಳಬೇಡ, ಫಸ್ಟ್ ಎತ್ತಾಕ್ಬಿಟ್ಟು ನೀನು. ಅವನಿಗೇನು ಇಲ್ಲಿಂದ ಹೆಂಗೆ ಟಕ್ ನಾನು ಎತ್ತುತ್ತಾರೆ ನೋಡೋಣ. ಶಿಪ್ಪಲ್ಲಿ ಎತ್ತಿಸ್ಬಿಟ್ರು ನೋಡಿ, ನೀರಲ್ಲಿ ಹಾಕಿ, ನೀರ ಒಳಗೆ ಹಾಕಿದ ತಕ್ಷಣ ದೇವ್ರು ಹೇಳ್ತಾರೆ ತಿಮ್ಮಿಂಗ್ರೆ ಹೋಗೋಣ ನುಂಗು, ಅವನು ನುಂಗು ಹಿಡ್ಕೊಂಬ ಕ್ಲೀನ್ ಓಕಂತ ಅಲ್ಲಿ ನುಂಗ್ಬಿಡ್ತದೆ ನೋಡಿ. ಅದು ನುಂಗಿ ಬಾಯಿ ಒಳಗೆ ಹೋಗ್ಬಿಡ್ತಾನೆ. ಒಳಗೆ ಹೋಗಿ ಹಣ್ಣು ಗಣ್ಣೆಲ್ಲ ಮಾರ್ಕೊಂಡು ಕೂತಿರ್ತಾನೆ ಹೊಟ್ಟೆ ಒಳಗೆ. ಇದು ಹೋಯ್ತದೆ ಮೀನು ಹೋಗೇ ಹೋಗಿ 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 ನೀನೇ ಪಟ್ಟಕ್ಕೆ ತಂದು ಅದು ಹಾಕಂತ ಊದ್ಬಿಟ್ಟು ಹೊರಗಡೆ ಬಿಟ್ಬಿಡ್ತದೆ. ಎಲ್ಲಿ ಬಂತ ನೋಡ್ತಾನೆ, ನೀವೇ ಪಟ್ಟ. ಕರೆಕ್ಟಾಗಿ ಅಯ್ಯೋ ಈ ಪಟ್ಟಕ್ಕೆ ತಾನೇ ಬಾ ಅಂತ ಹೇಳಿದ್ರು. ಅಪ್ಪ ಹೇಳ್ತಾ ಮುಚ್ಕೊಂಡು ಕರ್ಕೊಂಬಂದಿದ್ದೀನಿ, ಸುವಾರ್ತೆ ಸರ್ಕೊಂಡು ಹೋಗ್ಬಂದ. ಗಾಡ್ ಕ್ಯಾನ್ ಯೂಸ್ ಈವನ್ ಫಿಶ್ ಮ್ಯಾನ್. ಆ ಮೀನು ನೋಡಿ ಪಾಪ ಅದೆಷ್ಟು ದಿನ ಫಾಸ್ಟಿಂಗಲ್ಲಿತ್ತೋ ಮನೋಜರ್ ಗೊತ್ತಿಲ್ಲ. ಅದು KFC ಚಿಕನ್ ಸಿಕ್ತಂದ್ರೆ ನುಂಗಿ ತಿನ್ಬಿಡ್ಬೋದಾಯ್ತು ಮಂಜುನಾಥ್ ಅವರೇ. ಅದು ಒಳ್ಳೆ ರೀತಿಯಲ್ಲಿ ನುಂಗಿ ಕ್ಲೀನಾಗಿ ಹೊಟ್ಟೆ ಒಳಗೆ ಹೋಗಿ ಕುತ್ಕೊಳ್ಳಪ್ಪ, ಅಪ್ಪ ನಿಮ್ಗೆ ಹೇಳೋರು ಅಂತ ಹೇಳಿ ಹಂಗೆ ಬಾಯಿಗೆಲ್ಲ ಕ್ಲೀನಾಗಿ ಅಗ್ನಿ ಹಾಕಿ ಕರ್ಕೊಂಡು ಹೋಗ್ತಾರೆ ದೇವ್ರು. ತಿಮಿಂಗ್ಲ ಬಾಯಲ್ಲಿ ಓದಾರೆ ಅವನು. ಹಾಂ, ನಿಮ್ಗೆ ಏನಿಲ್ಲ, ಒಂದೇ ಒಂದು ಮೀನು ಮುಳ್ಳು ನಿಮ್ಮ ಗಂಟ್ಲಲ್ಲಿ ಹೋದ್ರೆ ನಿಮ್ಗೆ ನಿಲ್ಲಕ್ಕಾಗಲ್ಲ. ಅಷ್ಟು ದೊಡ್ಡ ಮುಳ್ಳೊಳಗೆ ಇವನು ಒಳಗೋಗಿ ವ್ಯಾಪಾರ ಮಾಡಿಕೊಂಡು 3 ದಿನ ಕುತ್ಕೊಂಡು ಹಣ್ಣು ಮಾರ್ಕೊಂಡಿದ್ದಂತೆ. ಅದರಲ್ಲಿ ಡಬ್ಬ ಹಣ್ಣು ಗಿಣ್ಣೆಲ್ಲ ನುಂಗಿತ್ತಲ್ಲ, ಅದೆಲ್ಲ ಜೋಡ್ಕೊಂಡು ಕೂತಿದ್ದಂತೆ ಕತ್ಲಲ್ಲಿ. 3 days he was in the belly of the fish. 3 ದಿನಗಳ ಕಾಲ. ಅದಕ್ಕೆ ಬೈಬಲ್ ಹೇಳುತ್ತೆ, ಮನುಷ್ಯ ಕುಮಾರನು 3 ದಿನಗಳ ಕಾಲ ಹೇಗೆ ಭೂಮಿಯ ಸಮಾಧಿಯೊಳಗಿದ್ದ, ಅದೇ ರೀತಿ ಯೋನನು ಆ ಹೊಟ್ಟೆ ಒಳಗೆ 3 ದಿನ ಇದ್ದ. ಅಲ್ಲಿ ಕೂತ್ಕೊಂಡು ಅವ್ನು ಹೇಳ್ಕೊಂಡು ಇದೇ ಸೆಟ್ಲ್ಮೆಂಟ್ ನಂದು. ಅದೇ ರೀತಿಯಲ್ಲಿ ಹೋಗೋದು ಬಿಟ್ಬಿಟ್ಟು ಬೇರೆ ರೋಡ್ಗೆ ಹೋಗಿದ್ದೆ. ಅದಕ್ಕೆ ಎಳ್ಕೊಂಬಂದ ದೇವರು. ಎಳ್ಕೊಂಬಂದು 3 ದಿನ ಆದಮೇಲೆ ಜೋರಾಗಿ ಕಕ್ಕಿ ನೀರಿನ ವಾಮಿಟ್ ಥರ ಮಾಡುತ್ತೆ. ತಕ್ಷಣ ಇನ್ನು ಹೊರಗಡೆ ಬಂದ್ಬಿಡ್ತಾನೆ. ಕಾರ್ ಮೇಲೆ ಅಲ್ಲಿ ಹೋಗಿ ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಮತ್ತೆ ಊರ ಕಡೆ ಹೋಗೋಂತ ದೇವ್ರು ಹೇಳ್ತಾರೆ, ಮತ್ತೆ ಹೋಗಬೇಡ, ಸುವಾರ್ತೆ ಸಾರಿಲ್ಲ ಅಂತ. 40 ದಿವಸಗಳ ಕಾಲ ಆ ಸುವಾರ್ತೆ ಸಾರ್ತಾನೆ. ನೋಡಿ ನಾನೇನು ಹೇಳ್ತೀನಿ, ದೇವರು ಒಂದು ಬಾರಿ ಮುನಿಂದ್ರ ಅವರೇ ನಿಮ್ಮ ಮೇಲೆ ಚಿತ್ತ ಇಟ್ಕೊಂಡ್ಬಿಟ್ರೆ, ಗಾಡ್ ವಿಲ್ ನೆವರ್ ಚೇಂಜಸ್ ಸ್ಟ್ರಾಟಜಿ, ಗಾಡ್ ವಿಲ್ ನೆವರ್ ಚೇಂಜಸ್ ಪ್ರೋಟೋಕಾಲ್ ಬ್ರದರ್. ದೇವ್ರು ನಿಮ್ಮ ಮೇಲೆ ಇಟ್ಟಂಥ ಪ್ರೋಟೋಕಾಲ್ ಆಗಲಿ, ಸ್ಟ್ರಾಟಜಿ ಆಗಲಿ, ವಿಷನ್ ಆಗಲಿ, ದರ್ಶನ ಆಗಲಿ, ವಾಗ್ದಾನ ಆಗಲಿ, ಯಾವುದನ್ನು ಕೂಡ ಅದು ದೇವರು ಮುರಿಯೋದಿಲ್ಲ ಬ್ರದರ್. ನಾನೇನು ಹೇಳ್ತೀನಿ, ದೇವ್ರು ನಿಮ್ಮ ಮೇಲೆ ಇಟ್ಟ ಪ್ಲ್ಯಾನ್ ಯಾವತ್ತೂ ಅದು ಶಾನನ್ನವರೇ ಅದು ಹಾಳಾಗಲ್ಲ, ಅದು ನೆರವೇರುತ್ತೆ. ಅದು ನೆರವೇರಬಾರ್ದು ಅಂತೇಳಿ ಅನೇಕ ಸಿಚುವೇಶನ್ಸ್ಗಳ ಸುಮಾರೇ ನಿಮ್ಮ ಜೀವನದಲ್ಲಿ ಆ ಬಿರುಗಾಳಿ ಭೂಕಂಪಗಳನ್ನ ಸೈತಾನ ಉಂಟು ಮಾಡ್ತಾನೆ. ಯಾಕೆ? ಈ ವಾಂಟ್ ಟು ಬ್ರೇಕ್ ದ ವಿಲ್ ಆಫ್ ಗಾಡ್. ದೇವರ ಪ್ಲ್ಯಾನ್ನ ಹೊಡೆದಾಕಬೇಕು. ಅದಕ್ಕೆ ನೀವು ಬಿಟ್ಕೊಡ್ಬೇಡಿ. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿ ವಾರ ಇಲ್ಲಿ ಬರಬೇಕಾದ್ರೆ ಸುಷ್ಮಾ ಅವರೇ ನಿಮ್ಮನ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೀವು ತಪ್ಪೋಗಿದ್ರಾ ರೀಟ್ರ್ಯಾಕ್ ಮಾಡ್ತಾರೆ ನೇತ್ರ, ನಿಮ್ಮನ್ನು ಮತ್ತೆ ಟ್ರ್ಯಾಕಿಗೆ ತಂದು ಹಾಕ್ತಾರೆ. ಒಂದು ವೇಳೆ ತಪ್ಪಾಗಿ ಹೋಗ್ಬಿಟ್ರೆ 1 ವಾರ ಬಿಟ್ಟು ಇನ್ನೊಂದು ವಾರಕ್ಕೆ ಹೋದರೆ ಆ ಟ್ರೈನ್ ಇದೆಷ್ಟೋ ದೂರ ಹೋಗ್ಬಿಟ್ಟಿರುತ್ತೆ. ಆ ವಾರದಲ್ಲಿ ಟ್ರ್ಯಾಕ್ ಚೇಂಜ್ ಆಯಿತಾ, ಅದೇ ಭಾನುವಾರ ಬರಬೇಕಾದ್ರೆ ಮತ್ತೆ ಬೋಗಿನ ತೆಗೆದು ಮತ್ತೆ ರೈಟ್ ಟ್ರ್ಯಾಕಿಗೆ ಹಾಕಿ ಓಡು ಮತ್ತೆ ಮಗಳೇ. ನಿಮ್ಮನ್ನು ದೇವ್ರು ತಿದ್ದುತ್ತಾರೆ. ಇಟ್ಸ್ ಅ ಪ್ಲೇಸ್ ಆಫ್, ದಿಸ್ ಇಸ್ ದ ಪ್ಲೇಸ್ ಆಫ್ ಕರೆಕ್ಷನ್, ಕನ್ವಿಕ್ಷನ್. ದಿಸ್ ಇಸ್ ಅ ಪ್ಲೇಸ್ ಆಫ್ ಎಕ್ಸಾರ್ಟೇಷನ್. ಈ ಸ್ಥಳ ಪ್ರೋತ್ಸಾಹ ಮಾಡತಕ್ಕ ಸ್ಥಳ, ನಿಮ್ಮನ್ನು ಉಜ್ಜೀವನ ಮಾಡತಕ್ಕ ಸ್ಥಳ. ಮಾಡಿ ನೀವು ಮಾಡ್ಕೊಂಬಂದರೆ ಕರ್ತನ ಬ್ಲೆಸ್ ಮಾಡ್ಬಿಡ್ತಾರೆ. ಬ್ಲೆಸ್ ಮಾಡಿ ಮೇಲೆ 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 ತರ್ತಾರೆ. ಇವತ್ತು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಮೇಲೆ ತಂದಿದ್ದಾರಂದರೆ ಅದೆಲ್ಲ ಕರ್ತನು ಮಾಡಿದ ಕೆಲಸ. ಅದಕ್ಕೆ ನಾನು ನಿಮ್ಗೆ ಯಾಕೆ ಎನ್ಕರೇಜ್ ಮಾಡ್ತೀನಿ, ನಿಮ್ಗೆ ಯಾರು ಬರಲಿ ನಿಮ್ಮನ್ನ ಮೋಟಿವೇಟ್ ಮಾಡ್ತೀನಿ. ಅವ್ನು ಎಂಥವನೇ ಬರಲಿ, ಅವ್ನ ಕೈಯಲ್ಲಿ ಕಾಸೇ ಇಲ್ಲದೆ ಬಂದರೂ ಕೂಡ ನಾನು 500 ರೂಪಾಯಿ ಕೊಟ್ಟು ಕಳಿಸಿರ್ತೀನಿ ಅವನಿಗೆ. ನಾನು ಒಳಗೋಗಿ ಕೂತಿದ್ದರೆ ದೇವ್ರು ಹೇಳ್ದೆ, ಅವ್ನು ಕಾಸಿಲ್ಲದೆ ಬಂದವನು ಗೊತ್ತಾನ ನಿನಗೆ? ಸಾರಿ ದೇವ್ರೆ ಅಂತ ಮತ್ತೆ ಒಳಗೆ ಹೋಗ್ಬಿಟ್ಟು 1000 ರೂಪಾಯಿ ಎತ್ಕೊಂಡು ನಾನು ಕೊಟ್ಟಿರ್ತೀನಿ. ಆ ಅಪ್ಪ ಕಣ್ಣಲ್ಲಿ ನೀರು ಹಾಕಿ ಹೇಳ್ತಾರೆ, ಸರ್
ಬಸ್ ಚಾರ್ಜ್ ಇರಲಿಲ್ಲ, ರೇಷನ್ ಇರಲಿಲ್ಲ ಸರ್. ನೀವು ಕೊಟ್ಟಿದ್ದು ನಮ್ಗೆ ಶಾಕ್ ಆಗೋಯ್ತು ಸರ್. ಇಲ್ಲಪ್ಪ, ದೇವ್ರು ಹೇಳಿದ್ರಪ್ಪ, ದೇವ್ರ ಮಾತಿಗೆ ನಾನು ವಿದ್ಯುತ್ ಆಗ್ಬೇಕು, ಹೋಗಪ್ಪ ಅಂತ. ನನ್ನ ಪ್ರಿಯ ಮಕ್ಕಳೇ, ಇದು ನಿಮ್ಮನ್ನು ದೇವರು ಎಕ್ಸಾಟ್ ಮಾಡಿ ನಿಮ್ಮನ್ನ ಮೇಲೆ ತಗೊಂಡೋಗೋ ಸ್ಥಳದಲ್ಲಿ ಇಟ್ಟಿದ್ದಾರೆ. ಇದಕ್ಕಿಂತ ಉತ್ತಮ ಸ್ಥಳ ಬೇರೆ ಸಿಗಲ್ಲ. ಬೆಳಿ, ಸ್ವಲ್ಪ ಹೋರಾಟ ಬರುತ್ತೆ, ಸಂಕಟ ಬರುತ್ತೆ, ಅಲಿಗೇಷನ್ ಬರುತ್ತೆ, ಕಲ್ಲುಗಳು ಎಸಿತಾರೆ ನಿಮ್ಮ ಮೇಲೆ. ಕಲ್ಲು ಎಸಿತಾರಂದ್ರೆ ನೀವು ಬೆಳೀತಿದ್ದೀರಾ ಅಂತ ಅರ್ಥ. ನೀವು ಪ್ರೋಗ್ರೆಸ್ ಆಗ್ತೀರಾ, ಮೇಲೆ ಬರ್ತೀರಾ. ದೇವ್ರ ವಾಕ್ಯದಲ್ಲಿ 1000 ಜನನ ಮಕ್ಕಳು ಸತ್ತು ಬಿದ್ದರೂ ಕೂಡ ನನಗೆ ಯಾವ ಕೇಡು ತಪ್ಪದೇ ಇಲ್ಲ, ತಪ್ಪದೇ ಇಲ್ಲ. ದೇವರು ಕಾರ್ಯ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದ ತಂದು ನಿಲ್ಲಿಸ್ತೀನಿ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೆ ಕಾಣದೇ ಇರುವಂತ ಒಂದು ಕಾರ್ಯವನ್ನ ನಿಮ್ಮ ಜೀವನದಲ್ಲಿ ದೇವರು ಆಶೀರ್ವಾದ ಮಾಡಿ ದೇವರು ಸಂಪದ ಲಭಿಸ್ಕೊಡ್ತಾರೆ. ಹಲ್ಲೆಲೂಯಾ. ಯಾರು ಕಾಣ್ತಾ ಇದ್ದೀರಾ? ಅದೆಲ್ಲವನ್ನ ದೇವರು ಮರೆಸಿ ನಿಮ್ಮ ಜೀವನದಲ್ಲಿ ಇದುವರೆಗೆ ಆಶೀರ್ವಾದವನ್ನು ಪ್ರಾಪ್ತ ಮಾಡುತ್ತೆ. ಚಪ್ಪಾಳೆ ಬರಲಿ. ಇಂದು ಮರೆಯಾಯಿತು ನೆನ್ನೆಯ ವೇದನೆಯು, ಬರಲಿ ಚಪ್ಪಾಳೆ. ಇಂದು ಮರೆಯಾಯಿತು ನೆನ್ನೆಯ ನೆನ್ನೆಯ ವೇದನೆಯು, ಇಂದು ಮರೆಯಾಯಿತು ನೆನ್ನೆಯ ವೇದನೆಯು, ಇಂದು ಮರೆಯಾಯಿತು ನೆಮ್ಮದಿ ನೆಲೆಸಿದಯ, ಅದು ನಿರಂತರವಾಯಿತಯ. ನೆಮ್ಮದಿ ನೆಲೆಸಿದಯ, ಅದು ನಿರಂತರವಾಯಿತಯ. ನೆಮ್ಮದಿ ನೆಲೆಸಿದಯ, ಅದು ನಿರಂತರವಾಯಿತಯ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಮಾಡಿ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಬಾಯಿ ತೆಗೆದು ಹಾಡಿ ಅಪ್ಪರಿಗೆ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಬಲಿ ಸ್ತೋತ್ರ ಬಲಿ, ಉತ್ತಮರೇ ನಿನಗಯ. ಮುಂಜಾನೆ ಆನಂದವೇ, ಅಪಾರಿನ ಪದವೇ. ಮುಂಜಾನೆ ಆನಂದವೇ, ಅಪಾರಿನ ಪದವಿ. ಮುಂಜಾನೆ ಆನಂದವೇ, ಅಪಾರಿನ ಪದವಿ. ಮುಂಜಾನೆ ಆನಂದವೇ, ಅಪಾರಿನ ಪದವಿ. ಹಲ್ಲೆಲೂಯಾ. ಕೋಟಿ ಕೋಟಿ ಸ್ತೋತ್ರನ ಅವರ ತ್ರಾಣವುಳ್ಳ ಹಸ್ತದ ಕೆಳಗೆ ನೀವು ಹಿಡ್ಕೊಂಡು ಮಾಡಬೇಕು. ಬಡತನ ಇದ್ದಾಗಲೂ, ದರಿದ್ರ ಇದ್ದಾಗಲೂ, ಒಂದು ಗಂಜಿ ಊಟ ಮಾಡಿ ಇಟ್ಟರು ಕೂಡ, ತಂದು ತೇರು ಮುಂದೆ ಇಟ್ಟರು ಕೂಡ ನಾನು ಪ್ರೇ ಮಾಡ್ತಿದ್ದೆ. ಯಾವ ಗೊತ್ತಾ? ದೇವರೇ, ಮೃಷ್ಟಾನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅರಮನೆಯ ಊಟ ಕೊಟ್ಟಿದ್ಯಪ್ಪ, ಅದ್ಭುತವಾಗಿ ಫಲಪುಷ್ಪಗಳು ಇಟ್ಟಿದ್ಯಪ್ಪ, ಲಾಡು ಲಡ್ಡು ಎಲ್ಲ ಸ್ವೀಟ್ಗಳು ಇಟ್ಟಿದ್ಯಪ್ಪ, ನಿನ್ನ ಕೊಟ್ಟು. ಅಮ್ಮ, ನಮ್ಮ ತಾಯಿ ಹೇಳೋರು, ನನ್ನ ಮಗನೇ ಮೂರ್ಖ, ಇಟ್ಟಿರೋದೇ ಗಂಜಿ ಕಣೋ ನಿನಗೆ. ಅಮ್ಮ, ಅದು ನಿನ್ನ ಕಣ್ಣು, ಅದು ನನ್ನ ಕಣ್ಣು, ದೇವ್ರ ಕಣ್ಣಮ್ಮ. ಎಲ್ಲ ಇಟ್ಟಿದ್ದಾರಮ್ಮ, ಎಲ್ಲೋ ಕಾಣ್ತಾ ಐತೆ. ಹುಚ್ಚ ಆಗ್ಬಿಟ್ಟಿದ್ಯಲ್ಲೋ ನೀನು. ನಾನು ಕಷ್ಟಪಟ್ಟು ಗಂಜಿ ಎತ್ಕೊಂಬಂದು ನಿನ್ನ ಕೊಟ್ಟಿದ್ದೀನಿ ಕಣೋ, ಅದು ಯಾವುದು ನುಚ್ಚಿನ ಗಂಜಿ. ಅದ ಮೇಲೆ ಪ್ರೇ ಮಾಡ್ತಾ ನನ್ನ ಕಣ್ಣುಗಳೆಲ್ಲ ಆ ರೀತಿಯೇ ಯೋಚನೆ ಮಾಡ್ತಾಯಿತ್ತು. ಒಬ್ಬರು ನೀವು ಸಮಸ್ಯೆ ಬಂದು ಹೇಳ್ತೀರಲ್ಲ, ಮುತ್ತವರೇ, ನಿಮ್ಮ ಸಮಸ್ಯೆ ನಾನು ನೋಡೋದಿಲ್ಲ, ನಿಮ್ಮ ತಲೆ ಮೇಲೆ ಇಟ್ಟಿರೋ ಕಿರೀಟ ಏನದೆ ನಾನು ನೋಡ್ತೀನಿ. ಗೊತ್ತಾ? ಅಲ್ಲಿ ಜಂಜುಳವರೇ, ನೇತ್ರ ಅವರೇ, ನೀವು ಒಂದು ಸಮಸ್ಯೆ ಹೇಳ್ಕೊಂಡು ಬಂದಿರ್ತೀರಾ, ನೀವು ರಾಜಕುಮಾರಿಗೆ ಬಂದಿರ್ತೀರಾ, ನೀವು ಹೇಳ್ತೀರಾ, ಅಪ್ಪ ಗಂಡನಿಂದ ತುಂಬ ತೊಂದರೆ ಆಗ್ತಾ ಇದೆಯಪ್ಪ, ನಾನು ಅದನ್ನ ನೋಡಲ್ಲ, ನಿಮ್ಮನ್ನು, ನಿಮ್ಮ ಗಂಡ ನೋಡಲ್ಲ, ನಿಮ್ಮನ್ನು ನೋಡಲ್ಲ, ನಿಮ್ಮ ವಾಕ್ಯ ನೋಡಲ್ಲ. ಫಸ್ಟ್ ನಾನು ನೋಡೋದು ನಿಮ್ಮ ತಲೆ ಮೇಲೆ ಏನಿದೆ, ಯಾವ ಕಿರೀಟ ಇದೆ. ಅದು ನೋಡಿದ ತಕ್ಷಣ ನನಗೆ ಕನ್ಫರ್ಮ್ ಆಗ್ಬಿಡೆ, ಸುಮ್ನಾರಮ್ಮ ಹಂಗೆಲ್ಲ ಹೇಳ್ಬೇಡ ಅಂದ್ಬಿಡ್ತೀನಿ. ಯಾಕಂದರೆ ನಮ್ಗೆ ಆ ವಿಷನ್ ತೋರಿಸ್ತಾರೆ, ಸಿಸ್ಟರ್ ತೋರಿಸ್ತಾರೆ ಅದನ್ನು. ನೀವೆಲ್ಲ ಅಮೂಲ್ಯವಾದ ಮಕ್ಕಳು ಮತ್ತು
ಪಡಬೇಡಿ, ಸ್ವಲ್ಪ ಕಾಲ ನೀವು ಹೋರಾಟ. ಆದರೆ ಮುಂಜಾನೆಯಲ್ಲಿ ಹೋಗಿ ದೇವ್ರ ಪಾದನ ಹುಡುಕಿ ಕೂತ್ಕೊಳ್ಳಿ. ಮುಂಜಾನೆ ಹುಡುಕಿ ನೀವು. ಬೈಬಲ್ ಕಾಲೇಜ್ ಇದ್ದಾಗ 3 ಗಂಟೆಗೆ ಎದ್ದು ಹೋಗಿ ಪ್ರೇಯರ್ ಮಾಡ್ತಾ ಇದ್ದೆ. ಡೆಹ್ರಾಡೂನ್ ಅಂದ್ಬಿಟ್ಟು. ಡೆಹ್ರಾಡೂನ್ ಅಂದರೆ ಇಲ್ಲಿಂದ 4000 ಕಿಲೋಮೀಟರ್ ಇದೆ, ಡೆಲ್ಲಿ ದಾಟಿ ಹೋಗ್ಬೇಕು. ಡೂನ್ ಬೈಬಲ್ ಕಾಲೇಜ್ ಅಂತ, ರಾಜೀವ್ ಗಾಂಧಿ ಓದಿರೋ ಸಿಟಿ ಅದು. ಆ ಕಾಲೇಜಲ್ಲಿ ಓದಿದ್ರೆ ವೆರಿ ಈ ಸೀಮಾ ಹಂಗೆ ಸಿಮ್ಲಾ ಸಿಡಿಯತ್ತೆ, ಎಲ್ಲ ಚರ್ಮನೇ ಸಿಡಿಯತ್ತೆ, ಅಷ್ಟು ಚಳಿಯಲ್ಲಿ. ಬಿಸ್ನೀರು ಸ್ನಾನ ಮಾಡಬೇಕಂದ್ರೆ ಬೆಳಗ್ಗೆ 3 ಗಂಟೆಗೆ ಇಟ್ಟರೆ 9 ಗಂಟೆಗೆ ಬಿಸಿ ಆಯ್ತದೆ ಅದು ನೀರು, ಅಷ್ಟು ಕೊರಿತಾ ಇರ್ತದೆ. ಅಂಥ ಚಳಿಲಿ ಆ ಕಂಬಳಿನೇ ಎತ್ಕೊಂಡು ಹೋಗ್ಬಿಟ್ಟು ಚಾಪಲಲ್ಲಿ 3 ಗಂಟೆಗೆ ಹೋಗಿ ಪ್ರೇಯರ್. ಎಲ್ಲ ಹೇಳೋರು, ಇವನು ಪಿಶಾಚಿ ನನ್ನ ಮಗ ಇವನು ಅಂತ ಹೇಳೋರು. ಅವರೆಲ್ಲ ಪಾಸ್ಟ್ರು ಮಕ್ಕಳು, ರೆವರೆಂಡು, ಪಾಸ್ಟ್ರು, ಬಿಷಪ್ಪು ಅಂಥವ್ರ ಮಕ್ಕಳೆಲ್ಲ ಅಲ್ಲಿ ಬಂದು ಬೈಬಲ್ ಕಾಲೇಜ್ ಓದ್ತಾ ಇದ್ದಾರೆ. ನನ್ನ ಕೇಳೋರು, ನಿಮ್ಮ ಅಪ್ಪ ಏನು ಸೇವಕರು? ಅವರು ಇದರಲ್ಲಿ ಸೇವಕರಪ್ಪ ಅಂತಿದ್ದೆ ನಾನು. ಸೇವನೆ ಥೂ, ನೀವು ಅಂಥವ್ರ ಮಗನ ಇನ್ನೊಂದವ್ರು ಅವರೆಲ್ಲ. ಇರಲಿ ಬಿಡಪ್ಪ, ವರಿ ಮಾಡಬೇಡ, ಟೆನ್ಷನ್, ನಾವೆಲ್ಲ ಬಾಟ್ಲು ಮಕ್ಕಳು. ಆದರೆ ಬೈಬಲ್ ಇಡ್ತಿದ್ದೀವಿ, ಅದು ನಿನಗಿಂತ 1-2 ಅಧ್ಯಾಯ ಜಾಸ್ತಿ ಹೇಳ್ತೀವಿ, ಬೇಕಾ ಚಾಲೆಂಜ್ ಅಂತಿದ್ದೆ ನಾನು. ಅವ್ರು ಹೇಳು ನೋಡೋಣ, ಅವ್ರು ಹೇಳಿದಾಗ ನಾನು 3 ಅಧ್ಯಾಯ ಹೇಳ್ಬಿಡ್ತಿದ್ದೆ ನೋಡಿ. ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡೋರು. ಚಾಲೆಂಜ್ ಅಲ್ಲೇ. ಅವಾಗ ಅವ್ರು ಹೇಳೋರು, ಬೀಡಿ ಬಾಟ್ಲಿ ಹಿಡ್ದೆ ನನ್ನ ಮಗನಿಗೆ ಇಷ್ಟು ಜಾಸ್ತಿ ಗಾಂಚಲಿ ಇದೆ. ನಾವೆಲ್ಲ ಪಾಸ್ಟ್ರ್ ಮಕ್ಕಳಿಗೆ ನಮಗೆ ಒಂದು ಚಾಲೆಂಜ್ ಮಾಡ್ತಾರೆ. ಮಾರ್ಕ್ಸ್ ಹಾಕ್ಬೇಕಾದ್ರೂ ಕೂಡ 95, 96 ಬರಬೇಕು ಮಾರ್ಕ್ಸಲ್ಲಿ. ಬಿಡಲ್ಲ ಪಾಸ್ಟ್ರನ್ನ, ಅಲ್ಲಿರೋ ಟೀಚರ್ಗಳನ್ನ. ಪ್ರೇಯರಲ್ಲೂ ನಾವೇ ಮುಂದೆ ಅಲ್ಲಿ ಹೋದರೆ 3 ಗಂಟೆಗೆ ಹೋಗಿ ಪ್ರೇಯರ್ ಕುತ್ಕೊಂಡ್ಬಿಡ್ತಿದ್ದೆ. ಪ್ರಿಯ ಮಕ್ಕಳವರೆಲ್ಲ ಹೇಳೋರು, ಏನಕ್ಕಪ್ಪ ಇಷ್ಟು ಪ್ರೇ ಮಾಡ್ತೀಯ? ಹೇಳಿದೆ, ಮುಂದೆ ಅಷ್ಟು ದೊಡ್ಡ ಕೆಲಸ ಇದೆಯಪ್ಪ, ಇವಾಗ ಫೌಂಡೇಶನ್ ಹಾಕಿಲ್ಲ ಅಂದರೆ ಆಶದ ಹೆಂಗಪ್ಪ ಸಿಗತ್ತೆ? ದೇಹ ಹೇಳುತ್ತೆ ಮಲಗು ಅಂತೇಳಿ, ಆತ್ಮ ಹೇಳುತ್ತೆ ಎದ್ದೇಳು ಅಂತ ಹೇಳುತ್ತೆ, ಬಾಯಿ ಹೇಳುತ್ತೆ ತಿನ್ನು ಅಂತೇಳಿ, ಮನಸ್ಸು ಹೇಳುತ್ತೆ ತಿನ್ಬೇಡ ಮುಚ್ಕೊಂಡು ಹೋಗಿ ಪ್ರೇ ಮಾಡೋಣತ್ತೆ. ಈ ರೀತಿ ತ್ಯಾಗ ಮಾಡ್ಕೊಂಡು ತ್ಯಜಿಸಿ ಆ ದೇವ್ರ ಪಾದಕ್ಕೆ ನಾನು ಬಂದು ಕೂತ್ಕೊಂಡೆ. ಮಕ್ಕಳೇ, ಪ್ರಿಯ ಮಕ್ಕಳೇ, ಒಂದು ದಿನ ಬಂತು, ಸೋಪೇ ಇಲ್ಲ ನನಗೆ, ಸೋಪೇ ಇಲ್ಲ. ಎಲ್ಲ ವಾಶ್ರೂಮಲ್ಲಿ ಯಾರೆಲ್ಲ ಆ ಸೋಪೆಲ್ಲ ಒಂದು ರೌಂಡ್ ಮಾಡಿ ಒಂದು ಸೋಪ್ ಮಾಡಿದ್ದೆ ನೋಡಿ ನಾನು, ಬೆರಳ ಮುಗ್ಬಿಟ್ಟು ಅದನ್ನೆಲ್ಲ ಮೂಲೆಯಲ್ಲಿ ಇಕ್ಕಿದ್ದೆ. ಅವರೆಲ್ಲ ಬಂದು ನಗೋರು, ಇವನಿಗೆ ಸೋಪೆ ಗತಿ ಇಲ್ಲ, ಯಾಕಂದ್ರೆ ಇವರು ಬಾಟ್ಲು ಮಗ ಅಲ್ವಾ, ಇವ್ರಿಗೆ ಸೋಪೆ ಸಿಗಲ್ಲ ಅಂತೇಳಿ. ಬೇಜಾರಿಲ್ಲ, ಸ್ತೋತ್ರ ಮಾಡಿಕೊಂಡೆ. ಕತ್ತನ್ನು ಕುರುಬನ ಕೊರತೆ ಪಡೋದು ಅದನ್ನೇ ಹಾಕಿ ಸ್ನಾನ ಎಲ್ಲ ಮಾಡಿ, ಇವ್ನಿಗೆ ಇನ್ಫೆಕ್ಷನ್ ಬರದೇ ಇರೋದು ದೊಡ್ಡದು, ಏನು ಇನ್ಫೆಕ್ಷನ್ ಬರದೇ ಹೋಗಿದೆ ಸ್ತೋತ್ರ, ನಿಮಗೆ ಇನ್ಫೆಕ್ಷನ್ ಬರೋದಕ್ಕೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಎಲ್ಲ ದೊಡ್ಡ ಸೂಟ್ ಕೇಸ್ ತೊಗೊಂಬಂದವ್ರೆ. ಒಂದೊಂದು ಆರ್ಡಿನರಿ ಒಂದು ಬ್ಯಾಗ್ ಎತ್ಕೊಂಡು ಹೋಗಿದ್ದೀನಿ. ಏನೋ ಇಷ್ಟೇ ಬ್ಯಾಗ, ಒಂದು ಪ್ಯಾಂಟು, ಒಂದು ಶರ್ಟು, ಒಂದು ಚಡ್ಡಿ, ಒಂದು ಬರೀನು, ಅಷ್ಟೇ ಸಾಕು. ಏನು ನೆಕ್ಸ್ಟ್ ಸೆಟ್ ಯಾವಾಗ ಆಗ್ತದೆ? ನೈಟ್ ಹೋಗಿರ್ತೀನಿ, ಬೆಳಗ್ಗೆ ಒಣಗಿಸ್ತೀನಿ, ತಿರ್ಗಿ ಹಾಕ್ಕೊಳ್ತೀನಿ. ನನ್ನ ಲೈಫ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಮಕ್ಕಳೇ. ಕಾಲೇಜ್ಗೆ ಹೋಗಿ 3 ತಿಂಗಳವರೆಗೂ ಪ್ಯಾಂಟ್ ಹರಿದೋಗಿದೆ. ಆ ಪ್ಯಾಂಟ್ ಹರಿದು ಅದಕ್ಕೂ ಫೋಟೋ ಹೊಡಿಯೋರು ನೋಡಿ ಹುಡುಗರು. ನಾನು ಅವಾಗ ಹೇಳಿದೆ, ಕ್ಲೀನಾಗಿ ಹಿಡ್ಕೋ ಫೋಟೋ ಹೊಡ್ಕೋ. ಅವ್ರಿಗೆ ಒಂಥರ ಜೋಕ್ ಮಾಸ್ಟರ್ ಥರ ಆಗ್ಬಿಟ್ಟೆ ನೋಡಿ. ಐ ಬಿಕೇಮ್ ಎ ಪೀಸ್ ಆಫ್ ಜೋಕ್ ಫಾರ್ ದೆಮ್. ಟೈಮಲ್ಲೆಲ್ಲ ಟೀ ಟೈಮ್ ಬಂತು ಅಂದರೆ 1ನೇ ತಾರೀಕು ಬಂತು ಅಂದರೆ కాలింగ్ బెల్ ಬಂದ್ಬಿಡೋದು ನೋಡಿ. ಪೋಸ್ಟ್ ಮ್ಯಾನ್ ಬರೋನು, ಎಲ್ಲಾರ್ದು ಮನೆ ಆರ್ಡ್ರು. ಮಾದು ಏಮీ లేదు అక్కడ. ನಿಂದು ಒಂದು ಮನಿ ಆರ್ಡ್ರ್ ಇಲ್ಲ ನನಗೆ, ಒಂದು ಪೋಸ್ಟ್ ಇಲ್ಲ, ಒಂದು ಸ್ಟ್ಯಾಂಪ್ ಇಲ್ಲ, ಒಂದು ದೀಪ ಹಚ್ಕೊಂಡು ಪ್ರೇ ಮಾಡಿಕೊಂಡು ಕೂತ್ಕೊಂಡೆ ಮಕ್ಕಳೇ. ಒಂದಿನ ರೆವರೆಂಟ್ ಕರೆದ್ರು ನನ್ನ, ಆಫೀಸ್ ಸ್ವಲ್ಪ ಕ್ಲೀನ್ ಮಾಡಪ್ಪ ಅಂದರು. ಓಕೆ ಸರ್, ಎಲ್ಲ ಕ್ಲೀನೆಲ್ಲ ಮಾಡಿ ಹೊರಗಡೆ ಹೋಗ್ತೀನಿ. ಬಾಪ ಇಲ್ಲಿ ಐ ಡೋಂಟ್ ನೋ ಏನು ಫೇವರ್ ಬಂತು ಆ ಯಪ್ಪನ ಕಣ್ಣಲ್ಲಿ. ಅದು ಇದ್ರದ್ದು ಸ್ವೀಡನ್ ಕಾಲೇಜ್, ಅದು ಸ್ವೀಡನ್ ಕಾಲೇಜ್ ಇದೆ. ಸ್ವೀಡನಿಂದ ಆ ಕಾಲೇಜ್ ನಡೆಸ್ತಾ ಇದ್ದಾರೆ. ಆ ಯಪ್ಪ ಹಿಡ್ದು, ಅಲ್ಲೊಂದು ಬಾಕ್ಸ್ ಇದೆಯಪ್ಪ, ಆ ಬಾಕ್ಸ್ ನೀನು ತೊಗೊಂಡೋಗ್ಬಿಡಪ್ಪ. ಸರ್ ಎಲ್ಲಿಡಬೇಕು ಸರ್? ಏನು ಬೇಡಪ್ಪ, ನೀನು ರೂಮ್ ತೊಗೊಂಡೋಗು. ಅಲ್ಲ ನನಗೇನಕ್ಕೆ ಸರ್ ಇದ್ರ ಏನು ಮಾವಿನ ಹಣ್ಣು ಐತೆ ಏನು ತಿಳ್ಕೊಂಡೆ. ಇಲ್ಲಿ ತುಂಬ ಭಾರ ಹೋಗೈತೆ. ತೆಗೆದು ನೋಡ್ರೆ ಒಂದು 15-16 ದೊಡ್ಡದು ಸ್ವೀಡನ್ ಸೋಪ್ಗಳ್ರಿ, ಲೈಫ್ ಬಾಯ್ ಸೋಪಲ್ಲ. ಅದು ಹೆಂಗೆ ಹಾಕುಜ್ಜು ಕರಗಲ್ಲ ಸೋಪ್ ನೋಡಿ. ನಾನು ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಟ್ಕೊಂಬಂದೆ. ನೋಡಪ್ಪ, ಲೈಫ್ ಬಾಯ್ ಏನಿದೆಯೋ ಅಲ್ಲಿದೆ, ಆರೋಗ್ಯ ಸ್ವೀಡನ್ ಇದೆ ನೋಡು, ಆರೋಗ್ಯ ತಗೊಂಡ್ರ ಅಂತಂದು. ಆ ಥರದ ಒಂದು ಸವಾಲಾಗಿ ಇದ್ಕೊಂಡೆ ಸೇವೆ ಮಾಡಿ ಮುಗಿಸಿ ಬಂದೆ. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿ ಬಂದೆ. ಇವತ್ತು ಆ ಕಾಲೇಜಲ್ಲಿ ಒನ್ ಆಫ್ ದ ಲೀಡಿಂಗ್ ಪಾಸ್ಟ್ರಾಗಿ ಅವರ ಕಾಲೇಜಲ್ಲಿ ಒಂದು ರಿಮಾರ್ಕ್ ಇಲ್ದೇ ಇವತ್ತು ಈ ಪಾಸ್ಟ್ ಇಷ್ಟು ದೊಡ್ಡವ್ರು ಆಗಿದ್ದಾರೆ ಅಂತ ಅಲ್ಲಿರೋ ಜನ ಹೇಳ್ತಾರೆ ಕೂತ್ಕೊಂಡು. ದೇವ್ರಿಗೆ ಸ್ತೋತ್ರ. ಶನಿವಾರ ಆಯಿತು ಅಂದರೆ ಸಾಕು, ಅಲ್ಲಿಂದ ವಾರಣಾಸಿ, ಋಷಿಕೇಶು, ಅಲ್ಲಿಂದ ಹರಿದ್ವಾರು ಎಲ್ಲಿ ಕಳಿಸ್ಬಿಡೋರು. ಟ್ರ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು UPಯಿಂದ ಬಸ್ ಮಾಡ್ಕೊಂಡು ಹೋಗ್ಬೇಕು. ಒಂದೊಂದು ಗೋಣಿ ಚೀಲ ಅಷ್ಟು
ಟ್ರ್ಯಾಕು ಅದು ತೊಗೊಂಡು ಮಾರ್ಬೇಕು. ಒಬ್ಬೊಬ್ರಿಗೆ 10 ಪೈಸೆ 20 ಪೈಸೆ ಮಾರಿ ಬಂದ ಹಣದಲ್ಲಿ ಬಸ್ ಚಾರ್ಜ್ ಹಾಕೊಂಡು ಮತ್ತೆ ಊರಿಗೆ ಬರಬೇಕು. ಹೋಗ್ತಾ ಬಸ್ ಚಾರ್ಜ್ ಕೊಡ್ತಾರೆ, ಬರ್ತಾ ಬಸ್ ಚಾರ್ಜ್ ಕೊಡೋಲ್ಲ. ಅದನ್ನು ಮಾರಿದ್ರೇ, ಇಲ್ಲಾದರೆ ಏನು ನಡ್ಕೊಂಡೇ ಬರ್ಬೇಕು ಊರಿಗೆ. ಹಂಗೆ ಹೋಗಿ ಒಂದೊಂದು ರೋಡಲ್ಲಿ ಹಿಂದಿಲಿ ಮಾತಾಡಿ ವಾಕ್ಯ ಕೊಟ್ಟು ಕೊನೆಗೆ ಒಂದಿನ ಒಬ್ಬ ಎಳ್ದು ಹಾಕೊಂಡ್ಬಿಟ್ಟ. ಎಳೆದು ಒಳಗಡೆ ರೈಲ್ವೆ ಸ್ಟೇಷನ್ ಒಳಗೆ ಡಬ್ಬದಲ್ಲಿ ಹಾಕ್ಬಿಟ್ಟ ನನ್ನ. ತು ಮದ್ರಾಸಿ ಇದರ ಕ್ಯಾ ಕರ್ತೆ ತುಮೆ, ಹಾಂ ಆ ಊರಿಂದ ಬಂದಿಲ್ಲ ಸುವಾರ್ತೆ ಸಾಧ್ಯ ಅಂತ ಹೇಳಿ ಮುಖಗೆಲ್ಲ ಹೊಡೆದು ಹಾಕ್ಬಿಟ್ಟ. ಸರಿ ಸಾಯಂಕಾಲ ಆದರೆ ಬಿಡಲಿಲ್ಲ, ಮೊಣಕಾಲಕ್ಕೆ ಪ್ರೇ ಮಾಡಿದೆ. ಆ ಹುಡುಗರು ವೆಯ್ಟ್ ಮಾಡ್ತಾ ಇದ್ದಾರೆ, ಇವನು ಬ್ರದರ್ ಎಲ್ಲೋದ್ರು ಅಂತ ಹೇಳಿ. ಬ್ರದರ್ ಬರ್ತಾರೆ, ವರಿ ಮಾಡಬೇಡ ಅಂತ ನಾನು ಪ್ರೇ ಮಾಡ್ಕೊಂಡಿದ್ದೀನಿ. 6 ಗಂಟೆಗೆ ಇನ್ನೊಬ್ರು ಬಂದು, ಯಾರೋ ಶಿಫ್ಟ್ ಚೇಂಜ್ ಆಗೋನು, ಅವನು ಹೇಳಿ ಅವನ್ನ ಬಿಟ್ಬಿಡೋ, ಅವ್ನ ಮುಖದಲ್ಲಿ ಏನೋ ಒಂಥರ ಪವರ್ ಐತೆ, ಬಿಟ್ಬಿಡೋ ಅವನ್ನ ಅಂತಂದ್ರು. ನೋಡಿದೆ ಬಿಟ್ಬಿಟ್ರು ನೋಡಿ. ತಥಾಸ್ತು ಅಂತ ಹೇಳಿ ಹೊರಗಡೆ ಬಂದು ಹೋಗ್ಬೇಕಾದ್ರೆ ಆಯಪ್ಪ ನನಗೆ 15 ರೂಪಾಯಿ ಕೊಟ್ಟ. ನಾನು 15 ರೂಪಾಯಿ ಅವಾಗ ದೊಡ್ಡದದು. ಹೀಗೆ ಸವಾಲಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಕ್ಕೇ ನನಗೆ ಬಡತನದ ಬೇಗ ಏನು ಅನ್ನೋದು ಗೊತ್ತು, ದರಿದ್ರದಿರುವ ನೋವು ಏನಂತ ನನಗೆ ಗೊತ್ತು. ದೇವ್ರು ಹೇಳ್ತಾರೆ, ಕುಯುಕ್ತಿಗಳನ್ನ ನೋಡಿ ನೆರವೇರಿಸೋಣ, ಹೊಟ್ಟೆ ಕಿಚ್ಚು ಮಾಡಬೇಡ, ಶಾಂತನಾಗಿ ಕೂತು ಕರ್ತನೆ ನಿನ್ನ ಕಾರ್ಯವನ್ನು ಪ್ರಕಾಶಗೊಳಿಸ್ತಾನೆ. ಇನ್ನು ಪ್ರಕಾಶ 7ನೇ ವಾಕ್ಯ ಹೇಳುತ್ತೆ, ಕೊನೆಗೆ ಓದಿಯೋದನ್ನು. ದೇವ್ರಿಗೆ ಸ್ತೋತ್ರ. 7ನೇ ವಾಕ್ಯ ಅಪ್ಪ ಹೇಳ್ತಾರೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಇಲ್ಲ. 6ನೇ ವಾಕ್ಯ ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಮಧ್ಯಾಹ್ನದ ತೇಜಸ್ಸಿನಂತೆ ಅಂದರೆ ಮಧ್ಯಾಹ್ನ ಸೂರ್ಯ ಹೆಂಗಿರುತ್ತೆ, ಸೂರ್ಯ ಹೋಗಿ ನೋಡೋಕ್ಕಾಗತ್ತಾ? ಆ ಥರ ನಿಮ್ಮ ಮಿನಿಸ್ಟ್ರಿ ಇರುತ್ತೆ, ಆ ಥರ ನಿಮ್ಮ ಕುಟುಂಬ ಇರುತ್ತೆ, ಆ ಥರ ನಿಮ್ಮ ವ್ಯಾಪಾರ ಇರುತ್ತೆ. ಬೇರೆ ಆ ಥರ ಮಾಡ್ತಾರೆ. ವಾಕ್ಯ ಇಟ್ಟು ಪ್ರೇ ಮಾಡಿ, ದೇವರೇ ಸೂರ್ಯನ ರೀತಿ ನನ್ನ ವ್ಯಾಪಾರ ಆಗ್ಲಪ್ಪ, ನನ್ನ ಕುಟುಂಬ ಆಗಲಿ ಸ್ವಾಮಿ, ನನ್ನ ಹೆಂಡತಿ ಮಕ್ಕಳು ಬೆಳೀಲಪ್ಪ. ಇವತ್ತಿದ್ದನ್ನು ಕೇಳಿ. ಅದನ್ನೆಲ್ಲ ಬಿಟ್ಬಿಟ್ಟು ಏನು ಕರ್ತರು ಒಣ್ಣು ಕುಡುಕಿಲ್ಲ, ಕರ್ತರನ್ನು ಬಿಟ್ಟಿಟ್ಟಾರೆ, ಅಯ್ಯೋ ನಾ ಪೋಯಿಟ್ರೆ ಅವಳತ್ತ ಏನು ಮುಣಿಜಿರ್ಚಿ, ನಂದೆಲ್ಲ ಕತೆ ಮುಗೀತು, ನಾನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ. ಜಯಣ್ಣ ಅವರೇ, ಆ ಥರ ಯೋಚನೆ ಎಲ್ಲ ನಮ್ಮ ಮನಸ್ಸಲ್ಲಿ ಬಂದ್ಬಿಡತ್ತೆ. ರಾಣಿಯವರೇ, ಜ್ಯೋತಿಯವರೇ, ಮಂಜು, ಈ ಥರ ಮನಸ್ಸುಗಳು ಬರುತ್ತೆ. ಬಿಟ್ಕೊಡ್ಬೇಡಿ, ಯಾಕಂದರೆ ನೀವು ಮಾಡಬೇಕಾದ ಪ್ರಯಾಣ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ. ಪಸ್ಕ ಏನು ಗೊತ್ತಾ, ಈ ಪಸ್ಕ ಮುಗಿದ ಮೇಲೆ ಏನಾಯಿತು, ಇಸ್ರೇಲ್ ಮಕ್ಕಳಿಗೆ ಪ್ರಯಾಣ ಶುರು ಆಯಿತು. ಅದಕ್ಕೆ ಅವ್ರಿಗೆಲ್ಲ ಸೊಂಟ ನಡು ಕಟ್ಕೊಂಡು ಬೆಲ್ಟೆಲ್ಲ ಹಾಕೊಳ್ರಿ, ಕೋಲ್ ಹೆಸರು ಹಿಡ್ಕೊಳ್ಳಿ ಅಂದರು. ಇದೆಲ್ಲ ಕೋಲೆಲ್ಲ ಏನಕ್ಕೆ ಎಳಿತಾರೆ, ಕಾಡು ಮೇಡೆಲ್ಲ ನೀವು ದಾಟಬೇಕು. 40 ವರ್ಷ ನಡಿಬೇಕು ನೀನು. 40 ವರ್ಷ ಆದಮೇಲೆ ಕಾನಾನ್ ದೇಶಕ್ಕೆ ಹೋಗ್ತೀಯ ನೀನು. ಇವತ್ತು ನಾನು ಹೇಳ್ತೇನೆ, ಅದು ಕಾನಾನ್ ದೇಶ. ಈ ಕಾನಾನ್ ದೇಶ ಇಲ್ಲಿ ಬಂದಾಯಿತು, ಕ್ರಿಸ್ತನ ಮುಖಾಂತರ ಬಂದಿದೆ. ಈಗ ಹೊಸ ಒಡಂಬಡಿಕೆ ಈ ಭಕ್ತರು ಇನ್ನೊಂದು ಕಾನಾನ್ ದೇಶಕ್ಕೆ ಹಾರೈಸ್ತಾ ಇದ್ದಾರೆ, ಅದು ಪರಲೋಕ ದೇಶ. ಆ ಪರಲೋಕ ಹೋಗೋದಕ್ಕೆ ಇವತ್ತಿನ ನಿಮ್ಮ ಪ್ರಯಾಣ ಆರಂಭ ಆಗಿದೆ. ದ ಜರ್ನಿ ಇಸ್ ಬಿಗಿನ್. ಇಲ್ಲೆಲ್ಲೂ ಸ್ಟಾಪ್ ಇಲ್ಲ. ಇದೊಂದು ಬಸ್ ಇದ್ದಂಗೆ, ಪಾಸ್ಟರ್ ಡ್ರೈವರು, ಸಿಸ್ಟರ್ ಬಂದು ಕಂಡಕ್ಟ್ರು. ಆಗಾಗ ಕೆಲವರು ಇಳಿತಾ ಇರ್ತಾರೆ, ಹತ್ತುತ್ತಾ ಇರ್ತಾರೆ. ಟಿಕೆಟ್ ಫ್ರೀ. ಕೊನೆಗೆ ಬಸ್ಸಲ್ಲಿ ಹೋಗೋದು, ಕೆಂಡಲ್ಲಿ ಹೋಗೋದು ಯಾವುದೋ ಬಸ್ಸು, ಅಷ್ಟು ಜನ ತುಂಬ್ಕೊಂಡು ಹೋದ್ರು. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಡ್ರೈವರು ಕಂಡಕ್ಟ್ರು ಮಾತ್ರ ಇರ್ತಾರೆ ಒಳಗಲ್ಲಿ. ಆ ಥರ ಬಸ್ ಆಗಬಾರ್ದು ಇದು. ಎಲ್ಲರೂ ಡ್ರೈವರು, ಎಲ್ಲರೂ ಕಂಡಕ್ಟ್ರಲ್ಲಿ. ಅಲ್ಲೆಲ್ಲಯ್ಯ, ಎಲ್ಲರೂ ಡ್ರೈವರು, ಎಲ್ಲರೂ ಕಂಡಕ್ಟರ್. ನೀವೆಲ್ಲರೂ ಕೂಡ ಕರ್ತನ ಮಕ್ಕಳಾಗಿದ್ದೀರಾ. ಮೊಬೈಲ್ ಮಾಡಿ ಎಲ್ಲನೂ ಕರ್ಕೊಂಬನ್ನಿ, ಹಾಕಿ ಕರ್ಕೊಂಬನ್ನಿ. ಕರ್ತ ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಅವ್ರು ಆಶೀರ್ವಾದ ಮಾಡ್ತಾರೆ. ನಮ್ಮ ತಾಯಿ ಮನೇಲಿ ಟೀಚರ್ ಆಗಿರ್ತಾರೆ, ಮದುವೆ ಆಗಿದಷ್ಟ ಹೆಂಡತಿ ಬಂದು ಪ್ರಿನ್ಸಿಪಾಲ್ ಆಗ್ಬಿಡ್ತಾರೆ, ಅತ್ತೆ ಬಂದು ವಾರ್ಡನ್ ಆಗ್ಬಿಡ್ತಾರೆ ಕೋಲ್ ಹಿಡ್ಕೊಂಡು. ಅಳಿದ್ರೆ ಎಲ್ಲಿ ಹೋಗ್ತೀರಿ ಇವಾಗ, ಈ ಕಡೆ ಯಾಕೆ ಹೋಗ್ತಿದ್ದೀರಾ ಇದ್ದೀರಾ? ಅದು ನಗರಿ ಹೋಗ್ಲಿ ಹುಡುಗರೆಲ್ಲ. ಮನೋಜ್ ಮಗ ನಗೋ ಸ್ವಲ್ಪ. ಹಾಂ, ಅಲ್ಲೇ ಪ್ರೈಸ್ ಎಲ್ಲ ನಗರಿ. ನಗ್ತಾನೆ ನಿಮಗೆಲ್ಲ. ನಕ್ಕರೆ ಹ್ಯಾಪಿ, ನಗದಿದ್ದರೆ BP, ನಗದೆ ಹೋಗುವನು ಪಾಪಿ. ನಕ್ಕರೆ ಹ್ಯಾಪಿ, ನಗದಿದ್ದರೆ BP. ನೋಡಿ ಇನ್ನು ಯತೀಶ್ 6 ನಕ್ಕಿದ್ರೆ ಮಾತ್ರ ನಗೋದು, ಅದೊಂಥರ ರಿಫ್ಲೆಕ್ಟರ್ ಅದು. ನಗಮಮ್ಮ. ನಕ್ಕರೆ ಹ್ಯಾಪಿ, ನಗದಿದ್ದರೆ ನಗದೆ ಹೋಗುವನು ಪಾಪಿ. ಅದು ಸಂತೋಷ ಪಡಿ, ಆರೋಗ್ಯ ಬಂದ್ಬಿಡುತ್ತೆ. ನೀನು ನಕ್ಕಿ ನೋಡಿ. ಇವಾಗ ಅಲ್ಲೆಲ್ಲ ಆಸ್ಪತ್ರೆಗಳಲ್ಲಿ ಲಾಫಿಂಗ್ ಥೆರಪಿ ಅಂತೆ. 1 2 3 ಆಂಟಿಗಳೆಲ್ಲ ಬಂದವಲ್ಲಿ. ನಾ ಹೇಳ್ತಿದ್ದು ದೆವ್ಗಳು ಹಿಡ್ದೈತೆ ಅಂದರೆ ಇದು ಲಾಫಿಂಗ್ ಥೆರಪಿ ಬೇಡ ಎತ್ತು. ಈ ಥೆರಪಿ ನಮ್ಮ ಚರ್ಚಲ್ಲೇ ಕೊಡಿಸ್ತೀವಿ, ಫ್ರೀಯಾಗಿ ಬಂದ್ರಲ್ಲೇ ಇರ್ತಾರೆ.
ಅಖಿಲ 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 ಅಖಿಲಲ್ಲ ಅಖಿಲ ಕಿಲ ಕಿಲ ನಗೋದಣ್ಣ. ಅಲ್ಲೆಲ್ಲ ಅಲ್ಲಿ ಹೋಗಿ ಕಾಸು ಕೊಟ್ಬಿಟ್ಟು ನಗೋದಂತೆ 1 2 3 ಲಾಪಿಂಗ್ ಲಾಪಿಂಗ್. ಇದು ಲಾಪಿಂಗ್ ಥೆರಪಿ ಅಂತೆ, ಮತ್ತೆ ಕ್ಲಾಪಿಂಗ್ ಥೆರಪಿ ಅಂತೆ. ಹಿಂಗೆ ಕೊಡ್ಕೊಳ್ಳೋದು ಅಂದ್ರೆ ಏನು, ಮುಂದೆನೂ ಹೋಯ್ತು ಹಿಂದೆನೂ ಹೋಯ್ತು, ಏನೂ ಇಲ್ಲ. ಇದ್ದೀರಾ? ಇದೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ. ನಾಳೆ ನೀವು ನನಗೇನು ಥೆರಪಿ ಮಾಡಬೇಡಿ, ಸುಮ್ಮನೆ ಮೈಕ್ ಕೊಡಿ, ಲಾಡಿ ಬಿದ್ದೋಗೋವರೆಗೂ ನಾನು ನಗಿಸ್ತಿರ್ಬೇಕಾದ್ರೆ. ಆ ಥರ ಜೋಕ್ಸ್ ಇದೆ. ಆದರೆ ಅದೆಲ್ಲ ನಾವು ಇಲ್ಲಿ ಉಪಯೋಗ ಮಾಡಲ್ಲ. ಅದನ್ನು ದೈವಿಕವಾದ ವಾಕ್ಯಕ್ಕೆ ಏನು ಬೇಕು, ಇದಕ್ಕಿಂತ ಇನ್ನೂ ಅದೆಲ್ಲ ಐತೆ, ಬೇರೆ ನಗೋದಲ್ಲ ಬೇಡಪ್ಪ ಸವಾಸ. ಆಮೇಲೆ ನೀವು ಊಟ ಬೇರೆ ಮಾಡಲ್ಲ, ನೀವು ಆ ಥರ ಆಗ್ಬಿಟ್ಟು ನಗ್ತಿರ್ತೀರ. ಅಲ್ಲೆಲ್ಲ ಹೋಗೋದು. ಕರ್ತನ ಸನ್ನಿಧಿಯಲ್ಲಿ ಸಂತೋಷ ಇದೆ ಮಕ್ಕಳೇ. ದರ್ ಈಸ್ ಎ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನಿಮ್ಮ ಗಂಡಂದ್ರಿಗೆ ಹೇಳ್ಬೇಕು, ಮೈ ಡಾರ್ಲಿಂಗ್, ಮೈ ಬೇಬಿ, ಯು ಆರ್ ಲುಕಿಂಗ್ ಸೋ ಸ್ವೀಟ್. ಎಷ್ಟು ಚೆನ್ನಾಗಿದೆ ಶರ್ಟ್, ಎಷ್ಟು ಚೆನ್ನಾಗಿ ಇದು ಶರ್ಟ, ಇದು ಪೊರ್ಕಿ ಬದ್ರಕ್ಕೆ. ಅದೆಲ್ಲ ಅವಾಯ್ಡ್ ಮಾಡಿ, ಒಬ್ಬನೊಬ್ಬರು ಏನು ಮಾಡಿ ಹೊಗಳಿ ಕೊಂಡಾಡ್ರಿ. ಕುಟುಂಬದವರೆಲ್ಲ ಸೇರ್ಕೊಂಡು ಅಪ್ಪನ ಮಹಿಂಪಡಿಸಿ, ಕಥಾವೇ ನಿನ್ನಲ್ಲವರಪ್ಪ ಉಮ್ಮಡಿ ಕಿರುಬೆ ಎಂಟ್ರು ಮುಳ್ಳದಂ. ಕರ್ತನ ಒಳ್ಳೆಯವನು, ಆತನ ಕೃಪೆ. ಪ್ರಕಾಶ್ ಅವರೇ ಹೇಳಿ 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 ಸಾರಮ್ಮಗೆ ನೋಡಿ, ಸಾರಮ್ಮ ಪ್ರಕಾಶಗೆ ಹೇಳ್ತಾ ಹೋಗಿ, ಅಪ್ಪ ಸ್ತೋತ್ರ ಸ್ತೋತ್ರ ಅಂತ ಹೇಳಿ ಮಾಡಿ, ದೇವ್ರ ಕರ್ತನ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾನೆ, ತಕ್ಕ ಕಾಲದಲ್ಲಿ ನಿಮ್ಮನ್ನ ದೇವ್ರ ಮೇಲೆ ತರ್ತಾರೆ. ಅದಕ್ಕೆ ವಾಕ್ಯ ನೀವು ಬೆಳೀತಾ ಬೆಳೀತಾ ದೇವ್ರ ಮೇಲೆ ಹೆಚ್ಚು ಲವ್ ಮಾಡಿ, ಲವ್ ಜೀಸಸ್ ಮೋರ್. ಅದಕ್ಕೆ ಏಸಪ್ಪಗೆ, ಡು ಯು ಲವ್ ಮೀ ಮೋರ್ ದೆನ್ ಎನಿಥಿಂಗ್? ಜೀಸಸ್ ಆಸ್ಕ್ಡ್ ಪೀಟರ್, ನನ್ನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ ಅಂತ ದೇವ್ರು ಕೇಳ್ತಾರೆ. ಪುನರುತ್ಥಾನ ಆದಮೇಲೆ ಅವ್ನು ಮೀನು ಮೀನು ಸಿಕ್ಕಾಕೊಂಡ್ಬಿಡುತ್ತೆ. ಹೌದು ದೇವರೇ, ಪ್ರೀತಿ ಮಾಡ್ತೀನಿ, ಯಾಕೆ ಹಂಗೆಲ್ಲ ಕೇಳ್ತೀಯಾ? ತಿಂತಾನೆ, ತಿರ್ಗಿ ಎಣ್ಣೆ ತಿಂತಾ ಇರ್ತಾನೆ. ನನ್ನ ಮಗನಾದ ಸೀಮೋನೇ, ನೀನು ನನ್ನ ಮೇಲೆ ಹೆಚ್ಚಾಗಿ ಮಮತೆ ಇಟ್ಟಿದ್ಯಾ. ಈ ಅಪ್ಪದ ಪ್ರೀತಿ ನೋಡಿ, ಇವ್ರು ಹೆಂಗೆಲ್ಲ ಟಾಂಟಿಕ್ತಾರೆ. ಇವರು ಭಾಳ ಹುಷಾರು ಯೇಸಪ್ಪ. ಅಯ್ಯೋ ಅವರು ಸಿಕ್ಕಾಬಿಟ್ಟೆ ಹುಷಾರು ಇವರು. ಇವ್ರ ಹತ್ರ ಮಾತ್ರ ಸಿಕ್ಕಾಕೊಂಡ್ರೆ, ಸೈತಾನದ ಸಿಕ್ಕಾಕೊಂಡ್ರೆ ಬಂದ್ಬಿಡ್ಬೋದು, ಇವ್ರ ಹತ್ರ ಸಿಕ್ಕಾಕೊಂಡ್ರೆ ಬರೋಕ್ಕಾಗಲ್ಲ. ನಾನು ಜ್ಞಾಪನ ಮಾಡ್ಕೊಳ್ಳಿ, ಮೀನು ಹೊಟ್ಟೆಯೊಳಗೆ ಹಾಕಿ ನೋಡ್ಬಿಡ್ತಾರೆ. 2ನೇ ಸತಿ ತಿನ್ಬಿಡ್ತಾನೆ, ಅರ್ಗಿಸ್ಕೊಂಡ್ಬಿಡ್ತಾನೆ. ಯಾಕೆ? 3ನೇ ಸತಿ ತಿನ್ನಬೇಕಾದ್ರೆ ದೇವ್ರು ಕೇಳ್ತಾರೆ ತಿರ್ಗಾ, ನನ್ನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಮಮತೆ ಇಟ್ಟಿದೀಯಾ? ಯಾಕೆ ಈ ಮಾಮ 3 ದಿನ ಮುಂಚೆನೇ ಕೈ ಕೊಟ್ಟವ್ರು ಇವರು. ಏಸು ಯಾರಂತ ಗೊತ್ತಿಲ್ಲ ಅಂತಲೇ ಹೇಳೋರು. ಯಪ್ಪ ಹೆಂಗೆ ಹೇಳ್ತಾರೆ? ಏಸು ನಾನು ಯಾರಂತ ಅಪ್ಪನ ಹೇಳ್ಬಿಡ್ತಾರೆ. ಕೋಳಿ 3 ಸತಿ ಕೂಗೋದ್ರೊಳಗೆ ನೀ 3 ಸತಿ ನಾನು ಯಾರನ್ನ, ಇವ್ರ ಸೇವಕನೇ ಅಲ್ಲ ಅಂದ್ಬಿಡ್ತೀಯ, ಇವ್ರ ಶಿಷ್ಯ ಅಲ್ಲ ಅಂದ್ಬಿಡ್ತೀಯ ಅಂತ ದೇವ್ರು ಹೇಳ್ತಾರೆ. ಇದು ಆಗೋದೇ ಇಲ್ಲ. ಅಪ್ಪ ಹೇಳ್ತಾ, ಕೋಳಿ ಕೂಗ್ತಾನೆ ನೋಡ್ಕೊಂಡು ಹೋಗ್ರಿ ನನ್ನ ಮಗನೇ ಅಂತಾರೆ. ಕೋಳಿ ಕೂಗ್ಬಿಡುತ್ತೆ. ಆವಾಗ ಇವ್ನ ಮನಸ್ಸು ಹೊಡೆದು ಹತ್ತಾನೆ, ಅಳ್ತಾನೆ. ಆವಾಗ 3ನೇ ಸತಿ ಕೇಳಿದಾಗ ಈಸ್ ಹಾರ್ಟ್ ವಾಸ್ ಬ್ರೋಕನ್ ಇಟ್ ಪೀಸಸ್ ಚೈಲ್ಡ್, ಬಿಕಾಸ್ ಅವನಿಗೆ தெரியுது ಯಾರೇ ಅವನು ಅನುಭವ ಕೂರ್ರ ಅಂತೆ. ಅಂತ ದೋಣಿನೇ ಹಿಡ್ಕೊಂಡು ಪ್ರೀತಿ ಮಾಡ್ತಾ ಇದ್ದಾನೆ. ದೋಣಿ ತಾನೆ ಎತ್ಕೊಂಡು ಹೋಗ್ತಾನೆ, ದೋಣಿ ಎತ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಶಿಷ್ಯನೆಲ್ಲ. ಮತ್ತೆ ಹೋಗಿ ಮೀನು ಹಿಡಿತಾ ಇದ್ದಾರೆ. ಇವಾಗ ಏಸು ಪುನರುತ್ಥಾನ ಆಗಿದ್ದಾರೆ. ಇವನು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಾನೆ, ಸೆಕೆ ಫುಲ್ಲು, ಸಮುದ್ರ ಅಲ್ವಾ, ಫುಲ್ ಬಾಡಿಯೆಲ್ಲ ನೇಕಡ್. ಇವರು ಯೂಶ್ವಲಾಗಿ ಬೆಸ್ತರೆಲ್ಲ ನೇಕಡಾಗಿ ಇರ್ತಾರೆ. ನಾನು ಆ ಕಡೆಲ್ಲ ಹೋಗ್ತೀನಿ, ಸುಮ್ಮನೆ ಒಂದು ಕಚ್ಚೆ ಥರ ಮಾತ್ರ ಹಾಕೊಂಡಿರ್ತಾರೆ. ಇವ್ರು ಕಚ್ಚೆನೂ ಹಾಕ್ಕೊಂಡಿಲ್ಲ, ಫುಲ್ ಬೇರಾಗಿ ನಿಂತ್ಕೊಂಡ್ಬಿಟ್ಟವ್ರು, ಬಾಲ್ಕರ್ ಇಟ್ಕೊಂಡು ಓ ಅಂತ. ಮೀನು ಸಿಕ್ಕಿಲ್ವಾ, ಮೀನು ಸಿಕ್ಕಿಲ್ವಾ, ಮೀನೇ ಸಿಕ್ತಿಲ್ಲ. ರಾತ್ರಿ ಎಲ್ಲ ಕಷ್ಟಪಟ್ಟವ್ರೆ, ಮೀನಿಲ್ಲ, ಮೀನು ಸಿಕ್ಕಿಲ್ಲ ಮೀನು. ಹಂಗೆ ಹಿಂಗೆ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ದೂರದಲ್ಲಿ ಏಸು ನಡ್ಕೊಂಬರ್ತಾ ಇದ್ದಾರೆ. ಒಬ್ಬನೇ ಒಬ್ಬ ಕಂಡುಹಿಡಿತಾನೆ, ಯೋವಾನ್. ಓನ್ಲಿ ಟ್ರೂ ವರ್ಷಿಪರ್ ಕ್ಯಾನ್ ಫೈಂಡ್ ದ ರಿಯಲ್ ಗಾಡ್. ನಿಜವಾಗ್ಲೂ ಆರಾಧನೆ ಮಾಡೋ ಆರಾಧಕರು ಮಾತ್ರ ದೇವ್ರ ಸನ್ನಿಧಿ ಅದರಲ್ಲಿ ಯೋವಾನ್ ಮಾತ್ರ ಹೇಳ್ತಾರೆ, ಜೇಸು ಬಂದ್ಬಿಟ್ರು ಕಣೋ, ಏಸು ಬರ್ತಾ ಇದ್ದಾರೆ. ಏಸುನ ಇವಾಗೆಲ್ಲ ಬರ್ತಾನೆ ಯಪ್ಪ, ಸತ್ತೋಗೋನಲ್ಲ ಯಪ್ಪ. ಅಯ್ಯೋ ಬಡ್ಡಿ ಮಾ ನೋಡಲ್ಲೇ ಬರ್ತಾ ಇದ್ದಾರೆ ನೋಡೋ ನೀರು ಮೇಲೆ. ಅಯ್ಯೋ ನೋಡಿದೆ ಏನು ಮಾಡ್ಬಿಡ್ತಾನೆ, ನೀರಲ್ಲಿ ದಬಕ್ಕಂತ ಮುಳುಗ್ಬಿಡ್ತಾನೆ. ಯಾಕೆ? ಬಟ್ಟೆ ಬೇರೆ ಇಲ್ಲ, ಅವಮಾನ ಬೇರೆ. 2ನೇದು ಸಾಕ್ಷಿ ಏನು, ಇವನ್ನೆಲ್ಲ ಹೇಳ್ಕೊಂಬಂದ್ಬಿಟ್ಟವನೆ, ದೇವ್ರನ್ನ ಬಿಡಿಸ್ಬಿಟ್ಟು ಬನ್ರೋ, ಇದೆಲ್ಲ ಗ್ರೇಸ್ ಮಿಸ್ ಎಲ್ಲ ಬೇಡ ಬನ್ರೋ, ಮತ್ತು ಇಸ್ಪಿಟ್ ಆಡೋಕೆ ಹೋಗೋಣ ಬನ್ರೋ ಅಂದ್ಬಿಟ್ಟು ಮೀಡಿಯಾ ಕರ್ಕೊಂಡು ಹೋಗ್ಬಿಟ್ಟವನೆ. ಇದೆಲ್ಲ ಅಪಾದನೆ ಗಿಲ್ಟಿ ಇತ್ತಲ್ಲ, ಆ ಗಿಲ್ಟಿಗೆ ಒಳಗೋಗ್ಬಿಟ್ಟ ನೀರೊಳಗೆ. ಮೇಲೆ ಬರ್ತಾನೆ, ಹೋಗ್ತಾ ಇದೆ. ಇವನು ಹೇಳ್ತಾರೆ, ಜಾನು ಹೋಗ್ತಾ ಇದೆ, ಬೋಟ್ ಹೋಗ್ತಾ ಇದೆ, ನಿಧಾನಕ್ಕೆ ಬಾ, ಒಯ್ಜೊಡ್ಕೊಂಡು. ಎಷ್ಟೋ ಕಿಲೋಮೀಟ್ರ್ ಈಜೊಡ್ಕೊಂಡು ಬರ್ತಾನೆ. ಬಂದರೆ ಏಸಪ್ಪ ನೆಲದ ಮೇಲೆ ಕೂತಿರ್ತಾರೆ. ಕೂತಿದ್ರೆ ದ ಬ್ರೆಡ್
ಆ್ಯಂಡ್ ದ ಫಿಶ್ ಎವ್ರಿಥಿಂಗ್ ವಾಸ್ ರೆಡಿ ದೇರ್. ಬೆಂಕಿನೇ ಇಲ್ಲ, ಮೀನು ರೆಡಿ ಇದೆ, ಫ್ರೈ ಫಿಶ್ಶು. ಏನು ಹೇಳ್ತಾರೆ ಏಸಪ್ಪ ಅವನಿಗೆ, ಡೈ இந்த மீனுக்காக இவ்வளோ ತುಳುಕಿರಡಾಡಿ, ಮೀನಿಗೋಸ್ಕರ ಎಷ್ಟು ಕಷ್ಟಪಡ್ತೀವಲ್ಲೋ, ಹುಚ್ಚ ನನ್ನ ಮಗನೇ, ನಾನು ಹಂಗೆ ಮಾಡ್ತೀನಿ, ಬಾರ ಇಲ್ಲಿ ಮೀನು ಬೇಕಾ, 150 ಫಿಶ್ ಹಿಡಿದಿರ್ತಾರೆ, ಎಲ್ಲ ಬೇಕ್ಡ್ ಫಿಶ್ ರೆಡಿಮೇಡ್. ಅವಾಗ ಕೇಳ್ತಾರೆ ತಿನ್ಬೇಕಾದ್ರೆ, ಇವನು ನಮ್ಮ ಮಗ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ? ನನಗೆ ಗೊತ್ತು ನನ್ನ ಮಗ, ನೀನು 3 ದಿನ ಮುಂಚೆ ಕೈ ಕೊಟ್ಟು ಓಡೋಗಿದ್ಯಾ, ಜೊತೆಗೆ ನೀನು ಓಡೋದದ್ದು ಇವನ್ನೆಲ್ಲ ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ಯಾ. ನಾನು ಕರ್ಕೊಂಬಂದ್ರೆ ಮಿಷನ್ ಏನು ನನ್ನ ಮಗನೇ, ಇವನ್ನೆಲ್ಲ ಕರ್ಕೊಂಡು ಸುವಾರ್ತೆ ಸಾರ ಕೇಳಾದ್ರೆ ನೀ ಮೀರಿಡೆ ಕರ್ಕೊಂಡು ಹೋಗಿದ್ಯಾ. ನನ್ನೇ ಪ್ರೀತಿ ಮಾಡ್ತೇನೆ, ನನ್ನ ಪ್ರೀತಿ ಮಾಡ್ತಿದ್ದೇವ್ರೆ, ಗೊತ್ತಿಲ್ಲ ನಿಮಗೆ, ತಿನ್ನೋಕ್ಕೆ ಆಗ್ತಿಲ್ಲ. ಅಲ್ಲಿ ಅಪ್ಪ ಹೇಳೋ ಮಾತು ಅಷ್ಟು ಕಠೋರವಾಗಿರುತ್ತೆ. 3ನೇ ಬಾರಿ ಹೇಳಬೇಕಾದ್ರೆ ಅವನ ಹೃದಯ ಹೊಡಿತು. ಇಟ್ ಡರ್ಲಿ ಕ್ರೈಡ್, ಕಣ್ಣೀರಿಟ್ಟು ಅಳ್ತಾನೆ. ಆಗ ಹೇಳ್ತಾನೆ, ಇಲ್ಲ ದೇವರೇ, ನಿನ್ನ ಮೇಲೆ ನಾನು ಪ್ರೀತಿ ಮಾಡೋಕ್ಕಾಗಿಲ್ಲ, ನಿನ್ನನ್ನು ಮರೆದಳಿಸ್ಬಿಟ್ಟೆ. ಯಾಕೆ? ಆ ದೋಣಿ ತಾನೇ ನಿನಗಿತ್ತು, ಆ ದೋಣಿ ತಾನೇ, ದೋಣಿ ಮೇಲೆ ತಾನೇ ಆಸೆ ಇತ್ತು ನಿನಗೆ. ಆ ದೋಣಿ ಬೇಡವಾ ನಿಂಗೆ? ದೋಣಿ ನನಗಿಂತ ದೋಣಿ ದೊಡ್ಡದಾಯ್ತು ತಾನೇ. ದಟ್ ಬೋಟ್ ಹಸ್ ಬಿಕಮ್ ಮೋರ್ ಪ್ರಯಾರಿಟಿ ಫಾರ್ ಯು ದ್ಯಾನ್ ಮೀ. ನಾವು ಯು ಚೂಸ್ ವಾಟ್ ಯು ವಾಂಟ್. ದೋಣಿ ಬೇಕಾ, ನಾನು ಬೇಕಾ, ಯೋಚನೆ ಮಾಡು. ಇಲ್ಲ ದೇವರೇ, ನನಗೆ ನೀನೇ ಬೇಕಪ್ಪ. ಹಾಗಾದರೆ ಹೋಗು, ದೋಣಿ ಹತ್ರ ಹೋಗು, ಒಂದು ದೊಡ್ಡ ಕಿಸ್ ಕೊಟ್ಬಿಟ್ಟು ಹಕ್ ಮಾಡಿ ಬಾ. ಟುಡೇ ಇಸ್ ಮೈ ಲಾಸ್ಟ್ ಹಕ್. ಎಟ್ಟಿಗೆ ತಪ್ಕೊಂಡು ಕೊಟ್ಬಿಟ್ಟು ಬಾ, ಅಲ್ಲಿಗೆ ಎಂಡ್ ಮಾಡಿ, ಅಲ್ಲಿಂದ ಮತ್ತೆ ಮುಟ್ಟಂಗಿಲ್ಲ ನೀವು. ಇವತ್ತು ಆ ಥರ ಕಿಸ್ಕೊಟ್ಟು, ಬೋಟ್ ಕೊಟ್ಟು, ಕಿಸ್ಕೊಟ್ಟು ತಪ್ಕೊಂಡು ಎಷ್ಟು ಜೊತೆ ನೀವು ಬೀಡಿ ಮತ್ತೆ ಮುಟ್ಟಿದ್ದೀರಾ, ಮತ್ತೆ ಸಿಗರೇಟ್ ಎಷ್ಟು ಜೊತೆ ಮುಟ್ಟಿದ್ದೀರಾ, ಮತ್ತೆ ಪಾನ್ ಪರಾಗ ಎಷ್ಟು ಜೊತೆ ಮುಟ್ಟಿದ್ದೀರಾ, ಮತ್ತೆ ಎಷ್ಟು ಕೇರಂ ಬೋರ್ಡ್ ಆಡೋಕ್ಕೆ ಗ್ಯಾಮ್ಲಿಂಗ್ ಹೋಗಿದ್ದೀರಾ. ಅವ್ರು ಇದೇ ಬೇಕು ಇದು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ದೇವರು. ಶಾಂತನಾಗಿ ಕಾದಿದ್ದೇನು ಅವ್ರಿಗಾಗಿ ನಾವು ಕಾಯಬೇಕು. ಆವತ್ತು ಅವನು ಹೋಗಿ ಏನು ಮಾಡ್ತಾನೆ, ಎಂಡಿಂಗಲ್ಲಿ ಆ ಬೋಟ್ ಹತ್ರ ಹೋಗಿ ಹಗ್ ಮಾಡಿ ಕಿಸ್ ಕೊಡ್ತಾನೆ. ಅದಕ್ಕೆ ಗುಡ್ ಬಾಯ್, ನಿನಗೆ ಎಂಡಪ್ಪ, ಇನ್ನು ಮುಂದೆ ನಾನು ಪ್ರಯಾಣ ಜರ್ನಿ ಸ್ಟಾರ್ಟ್ ವಿತ್ ಜೀಸಸ್. ಯಾತ್ರಾಗಮಂದರೆ ಯಾಜಕ ಕಾಂಡದ ವಿಮೋಚನೆ ಕಾಂಡ ಅಂದರೆ ಈ ದೇವ್ರ ಜೊತೆ ಪ್ರಯಾಣ ಮಾಡಬೇಕು ಅಂತ ಹೇಳ್ತಾರೆ. ಗಾಡ್ ವಾಂಟೆಡ್ ಟು ಇಂಟರ್ಫಿಯರ್ ವಿತ್ ಯು. ನಿನ್ನ ಫ್ಯಾಮಿಲಿ ಸೆಟ್ ಮಾಡ್ತಾರೆ ದೇವರು. ಎಲ್ಲ ಕ್ರಮ ಇಲ್ಲದೆ ಹೋಗ್ಬಿಡ್ತೀನಿ ಕುಟುಂಬ ರವಿಣಿಯವರೇ, ಇನ್ನು ಅದನ್ನು ಕ್ರಮ ಮಾಡ್ತೀನಿ ಅಂತಾರೆ. God want to give it back to you. I want to repair it and give it back to you. You want to give it back your finance, you want to give it back your family, you want to give it back your asset. ಎಲ್ಲ ನಿಮಗೆ ಮತ್ತೆ ವಾಪಸ್ ಕೊಡ್ತೀವಿ ಅಂತ. ಆಮೇಲೆ ಅಂತ ಹೇಳಿ ಆಮೆನ್. ಹೇಗೆ ಬರುತ್ತೆ ನನ್ನ ಕೇಳ್ಬೇಡಿ, ಅದು ಬರುತ್ತೆ, ಅದ್ಭುತವಾಗಿ ಬರುತ್ತೆ. ಲಕ್ಷಗಟ್ಟಲೆ ಕಳ್ಕೊಂಡಿದ್ದೀರಾ, ವರಿ ಮಾಡಬೇಡಿ. ಅವ್ರು ಯಾರೋ ಮೋಸ ಮಾಡಿ ಹೋಗಿದ್ದಾರಾ, ವರಿ ಮಾಡಬೇಡಿ. ದುಡ್ಡು ಮತ್ತೆ ನಿಮ್ಮ ಪಾದಕ್ಕೆ ಬಂದು ಕೂತ್ಕೊಳ್ಳುತ್ತೆ. So money is not the matters, it's all God matters for you. ಪೇತ್ರನಿಗೆ ಏನು ಹೇಳ್ತಾರೆ ದೇವರು, ನಿನಗೆ ದೋಣಿ ಮುಖ್ಯ ಅಲ್ಲ. ದೋಣಿ ಹಿಡಿದು ಮೀನು ಹಿಡಿದು ಮಾರ್ಕೆಟಲ್ಲಿ ಮಾರಿ ಆಮೇಲೆ ಬಂದ ಸಾಮಾನು ತೊಗೊಂಡು ಮಸಾಲೆ ಪುಡಿ ಅದೆಲ್ಲ ಎತ್ಕೊಂಡ್ಬಂದು ಮನೇಲಿ ಬೇಯಿಸಿ ತಂದು ಕೊನೆಗೆ ಇಲ್ಲಿ ಬಂದು ಇಲ್ಲಿ ಬೇಕ್ ಮಾಡಿ ತಿನ್ನಬೇಕು. ಆ ಬೇಕ್ ಮಾಡೋದು ನಾನು ಆಲ್ರೆಡಿ ಇಲ್ಲಿ ಇಟ್ಟಿದ್ದೀನಿ ನೋಡಂತಾರೆ. ಎಷ್ಟು ದೊಡ್ಡ ದೇವ್ರಿ. ಇವನು ಮೀನು ಹಿಡಿಬೇಕು, ಹೋಗಿ ಮಾರಬೇಕು, ದುಡ್ಡು ತೊಗೋಬೇಕು, ಮಸಾಲೆ ತೊಗೊಂಬರ್ಬೇಕು ಸಿಸ್ಟರ್, ನೆಕ್ಸ್ಟ್ ಮಿಕ್ಸಿಗೆ ಆಗಬೇಕು. ಹೌದು ಹೌದು ಹೌದು, ಅದೆಲ್ಲ ತಂದು ಆಮೇಲೆ ಉರಿಬೇಕು. ಹೌದು, ಹುರಿದ ಮೇಲೆ ತಿಂದು ನೋಡಬೇಕು. ಹೌದು, ಎಷ್ಟು ಕಷ್ಟ ಐತೆ ಇದು ಸುರೇಶ್ ಅವರೇ. ಅಪ್ಪ ಅವನು ಸೆಮ್ಮಿಗೆ ಹೊಡ್ಕೊಂಡು ತಿರ್ಗಾ ಸೀಶೋರ್ ಹತ್ರ ಬರೋ ಅಷ್ಟೊತ್ತಿಗೆ ದ ಫಿಶ್ ವಾಸ್ ರೆಡಿ ಆ್ಯಂಡ್ ದ ಬ್ರೆಡ್ ವಾಸ್ ರೆಡಿ, ದ ಫೈರ್ ವಾಸ್ ರೆಡಿ, ಎವ್ರಿಥಿಂಗ್ ಇಸ್ ರೆಡಿ. ಏನು ಹೇಳ್ತಾರೆ ದೇವರು, ನನ್ನ ಸನ್ನಿಧಿ ಹುಡುಕ್ಬಿಟ್ರೆ ಎಲ್ಲ ಆಶೀರ್ವಾದ ರೆಡಿಮೇಡ್ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. ರೆಡಿಮೇಡ್ ಆಗಿ ಏನು ಕಳ್ಕೊಂಡಿದ್ದೆ ನೀನು ಚಿಂತೆ ಮಾಡಿ, ಎಲ್ಲ ವಾಪಸ್ ಬರುತ್ತೆ ನಿಮಗೆ. ಅದ್ಭುತವಾದ ಕಾರ್ಯ ಆಗುತ್ತೆ. ಕರ್ತ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತೀನಿ. ಇದ್ದೀರಾ ನೋಡಿ, ಇಲ್ವೇ ಈ ಸನ್ನಿಧಿಯಿಂದ ಬಿಟ್ಟೋಕೆ ಮನಸ್ಸು ಬರೋದಿಲ್ಲ. ದೇವ್ರ ಸನ್ನಿಧಿ ಅಂದರೆ ಕೊನೆಗೆ ಅವನೇ ದೇವ್ರಿಗೆ ಉತ್ತಮವಾದ ಸೇವಕ ಆದ ನೋಡಿ. ಆಮೆನ್, ಹಲ್ಲೆಲೂಯಾ. ಯಾವನು 420 ಅಂತ ದೇವ್ರು ಬಿಟ್ಟರು ಅವನ್ನೇ ದೇವ್ರಿಗೆ ಆರಿಸ್ಕೊಳ್ತಾರೆ.